ಪಟೇಲ್ ಅಂದ್ರೆ ಕೇಂದ್ರಾಡಳಿತ ಅಷ್ಟೇ. ಕೇಂದ್ರಾಡಳಿತ ಪ್ರದೇಶಗಳು ಕೇಂದ್ರಾಡಳಿತ ಪ್ರದೇಶಗಳು ಅಥವಾ ಸ್ಟಾರ್ ಹಾಕ್ರಿ. ಹಿಂಗೊಂದು ಜಮ್ಮು ಕಾಶ್ಮೀರ ಸ್ಟಾರ್ ಹಾಕ್ರಿ. ದಿಯು ದಾಮನ್ ದಾದರ್ ನಗರ್ ಹವೇಲಿ ಇದನ್ನು ಸ್ಟಾರ್ ಹಾಕ್ರಿ. ಭಾರತ್. ನೆಕ್ಸ್ಟ್ ಪಾಕಿಸ್ತಾನ್. ನೆಕ್ಸ್ಟ್ ನೇಪಾಳ. ನೆಕ್ಸ್ಟ್ ಭೂತಾನ್. ನೆಕ್ಸ್ಟ್ ಬಾಂಗ್ಲಾದೇಶ್. ಬಾಂಗ್ಲಾದೇಶ್ ಆಗಾನ ಮ್ಯಾನ್ಮಾರ್ ಲಿಸ್ಟ್ನಾಗ ಅದ ಇಲ್ಲ ನೋಡ್ರಿ. ಶ್ರೀಲಂಕಾ. ಶ್ರೀಲಂಕಾ ಆಗನ ಏನ್ರಿ? ಮಾಲ್ಡೀವ್ಸ್. ಇಷ್ಟು ಮೊದಲು ಬರೀದು. ಇವೆಲ್ಲ ಭಾರತದ ಉಪಖಂಡ. ಆಕ್ಚುಲಿ ಅಫ್ಘಾನಿಸ್ತಾನ ಸ್ವಲ್ಪ ಪ್ರದೇಶಗಳು ಬರ್ತಾವ. ನೆಕ್ಸ್ಟ್ ಬರೆದ್ರೆ ಇಲ್ಲ. ಭಾರತದ ಉಪಖಂಡದಲ್ಲಿ ಪ್ರಪಂಚದ ಶೇಕಡ 1/4 ಜನಸಂಖ್ಯೆ ಇಟ್ಟನಾಗಿ ಅದ. ಪ್ರಪಂಚದ 1/4 ಆರ್ 25% ಜನಸಂಖ್ಯೆ ಯಾರು ಹೊಂದ್ಯಾರ? ಭಾರತದ ಉಪಖಂಡ ಹೊಂದಿದೆ. ಉಪಖಂಡ ಹೊಂದಿದೆ. ಅವತರದ ರಾಜಧಾನಿಗಳು ಬರೆಯನು. ಮಾಲ್ಡೀವ್ಸ್ ರಾಜಧಾನಿ ಶ್ರೀಲಂಕಾ ಜಯವರ್ಧನಪುರ್. ಬಾಂಗ್ಲಾದೇಶ್, ಭೂತಾನ್, ನೇಪಾಳ. ಭಾರತ, ಪಾಕಿಸ್ತಾನ್, ಇಟ್ಟು ಬರೀ. ನೆಕ್ಸ್ಟ್ ಇದಕ್ಕೆ ಬರೇ ಬರ್ಸೋದು ಮ್ಯಾಪ್ ಕಡಿಮೆ ಅದು. ನೋಡು ಇಂಡಿಯಾ ಬರೀ. ಇಂಡಿಯಾ ಅಳ್ಕಸ್ತೀವಿ ನೋಡು. 1 2 3 ಬರದ್ರಿ. ಭಾರತದ ಉಪಖಂಡದ ರಾಷ್ಟ್ರಗಳು ದಕ್ಷಿಣ ಏಷ್ಯಾದಲ್ಲಿ ಬರುತ್ತವೆ. ವಾಕ್ಯದ ಬರೀ. ಭಾರತದ ಉಪಖಂಡದ ರಾಷ್ಟ್ರಗಳು ದಕ್ಷಿಣ ಏಷ್ಯಾದಲ್ಲಿ ಬರುತ್ತವೆ. ಭಾರತದ ಉಪಖಂಡದ ರಾಷ್ಟ್ರಗಳು ದಕ್ಷಿಣ ಏಷ್ಯಾದಲ್ಲಿ ಬರುತ್ತವೆ. ದಕ್ಷಿಣ ಏಷ್ಯಾದಲ್ಲಿ ಬರುತ್ತವೆ. ನೆಕ್ಸ್ಟ್ ಆಯ್ತ್ರೆ. ಭಾರತದ ಉಪಖಂಡದ ರಾಷ್ಟ್ರಗಳು ದಕ್ಷಿಣ ಏಷ್ಯಾದಲ್ಲಿ ಬರುತ್ತವೆ. ನೆಕ್ಸ್ಟ್ ಬರದ್ರಿ. ಈಗ ಮುಂದಿನ ಮಾತಾಡ್ರೆ ಏನಿಲ್ಲ, ಒಂದೊಂದು ದೇಶದ ಬಗ್ಗೆ ಮಾತಾಡ್ಬಿಟ್ರೆ ಮುಗಿದಾಯ್ತು.
ಯಾವ ದೇಶದ ಹೇಳಿ? ಶ್ರೀಲಂಕಾ. ಎಲ್ಲಿ ಇಲ್ಲೇ ಮಾತಾಡ್ರಿ ಹಿಟ್ರನಾಗ. ಶ್ರೀಲಂಕಾದ ಹಳೆಯ ರಾಜಧಾನಿ ಯಾವುದು? ಶ್ರೀಲಂಕಾ. ಫಸ್ಟ್ ಶ್ರೀಲಂಕಾದ ಹಳೆಯ ಹೆಸರು ಏನು ಗೊತ್ತೇ? ಹಳೆಯ ಹೆಸರು ಸಿಲೋನ. ಎಂದ ಚೇಂಜ್ ಆಯ್ತು? 1972 ಶ್ರೀಲಂಕಾ ಆಯ್ತು. ಇನ್ನ ಸ್ವತಂತ್ರ ಎಂದಾಗ್ಯದ? 1948ರಲ್ಲಿ ಸ್ವತಂತ್ರ ಆಯ್ತು. ಯಾರಿಂದ ಸ್ವತಂತ್ರ ಆಗ್ಯದ? ಬ್ರಿಟಿಷರಿಂದ. ಇದನ್ನು ಯಾರು ಆಳ್ಯಾರ? ನೆಕ್ಸ್ಟ್, ಮೊದಲ ರಾಜಧಾನಿ. ಮೊದಲ ರಾಜಧಾನಿ ಯಾವುದು? ಕ್ಯಾಂಡಿ. ಆಮ್ಯಾಗ ನಂತರದ ರಾಜಧಾನಿ ಯಾವುದು? ರಾಜಧಾನಿ ಕೊಲಂಬೋ. ಈಗಿನ ರಾಜಧಾನಿ ಯಾವುದು? ಶ್ರೀ ಜಯವರ್ಧನಪುರ. ಶ್ರೀ ಜಯವರ್ಧನಪುರ. ಹಾಗಾದ್ರೆ ಶ್ರೀಲಂಕಾ ಏನದಂದ್ರ ಚುಂವಳಿಗಳು ಅಂತೇಳಿ ಬರ್ತಾನ. ಚುಂವಳಿಗಳು ಅಂತೇಳಿ ಒಂದು, ತಮಿಳರು ಅಂತೇಳಿ ಇನ್ನೊಂದು. ಎರಡೇ ಜನಾಂಗರೇ ಅವರಲ್ಲಿ. ಚುಂವಳಿಗಳು ಬೌದ್ಧ ಧರ್ಮದ ಅನುಯಾಯಿಗಳು. ತಮಿಳರು ಅಂದ್ರೆ ನಮ್ಮಲ್ಲಿ ಅವ್ರು ಹೋಗಿ ಅಲ್ಲಿ ನಮ್ದೇ ಅಂತ ಕೂತವ್ರಿ. ದ್ರಾವಿಡರು ತಮಿಳ್ನಾಡದವ್ರು ಹೋಗಿ ಅಲ್ಲಿ ಕೂತಾರ್ರಿ. ತಮಿಳ್ನಾಡು ಎಲ್ಲ ನೆಂಟಸ್ಥಾನ ಅಲ್ಲಿಗೆ ಆಗ್ಯಾವ. ಎಲ್ಲಿಗೆ? ಇಂಟರ್ನ್ಯಾಷನಲ್ ಲೆವೆಲ್ದಾಗ ನೆಂಟಸ್ಥಾನ ಮಾಡ್ಯಾರ ಇವರು. ನಿಮಗೂ ಒಂದು ಆಸೆ ಅದ, ಹುಡುಕ್ಯಾಡನು. ನೆಕ್ಸ್ಟ್, ಹಾಗಾಗಿ ಏನಂದ್ರ ಏನ ಕಂಡಬಿಟ್ಟು ದೂರ ಅದೀವಿ. ಇದಕ್ಕ ಶ್ರೀಲಂಕಾದ ಮೇಲೆ ದಾಳಿ ಮಾಡಿದ ಮೊದಲ ಚೋಳ ದೊರೆ ಯಾರು ಅಂತ ಕೇಳ್ತಾರ. ದಾಳಿ ಮಾಡಿದ ಮೊದಲ ಚೋಳ ದೊರೆ ಯಾರತ್ರಿ? ಯಲಾರ ಚೋಳ. ಯಾವ ಚೋಳರಿ? ಹಾಗಾದ್ರೆ ಈ ದೇಶದೊಳಗ ಚೋಳರ ರಾಜಧಾನಿ ಯಾವದಿತ್ತು? ಶ್ರೀಲಂಕಾದಲ್ಲಿ ಚೋಳರ ರಾಜಧಾನಿ ಅನುರಾಧಪುರ. ಯಾವದ್ರಿ? ಅನುರಾಧಪುರ. ನೆಕ್ಸ್ಟ್, ಶ್ರೀಲಂಕಾದಲ್ಲಿ ಇರುವಂತಹ ದೊಡ್ಡದಾದ ಪರ್ಯಾಯ ದ್ವೀಪ. ದೊಡ್ಡ ಪರ್ಯಾಯ ದ್ವೀಪ ಯಾವುದು? ಜಾಫ್ನಾ. ಯಾವದರಿ? ಇನ್ನ ಶ್ರೀಲಂಕಾದಲ್ಲಿ ಇರುವಂತಹ ಪ್ರಮುಖವಾಗಿ ಕೋಕೋನಟ್ ಟ್ರೈಯಾಂಗಲ್ ಅಂತ ಬರ್ತದೆ. ಕೋಕೋನಟ್ ಟ್ರೈಯಾಂಗಲ್. ಇಲ್ಲಿ ಕಂಡಪಟ್ಟಿ ಏನ್ ಬೆಳೀತಾರ? ತೆಂಗಿನಕಾಯಿ ಬೆಳೀತಾರ. ನಮ್ಮಲ್ಲಿ ಎಲಿಫೆಂಟಾ ಕೇವ್ಸ್ ಅದಾವ, ಅವರಲ್ಲಿ ಎಲಿಫೆಂಟಾ ಹಿಲ್ಸ್ ಅದಾವ. ಎಲಿಫೆಂಟಾ ಹಿಲ್ಸ್ ಎಲ್ಲಿವೆ? ನೀವು ಔಸಲೆ ಹಿಲ್ಸ್ ಕೇವ್ಸ್ ಡಿಫ್ರೆನ್ಸ್ ಇರೋ ಸುಮ್ಮ ಗುಂಡ್ಗಟ್ಟಾಗಿ ಔಸಲೆ ಮಹಾರಾಷ್ಟ್ರ. ಇದು ಎಲಿಫೆಂಟಾ ಹಿಲ್ಸ್ ಎಲ್ಲಿದಾವ್ರಿ? ನಮ್ಮಲ್ಲಿ ಉದ್ದವಾದ ನದಿ ಗಂಗಾ, ಇಲ್ಲಿ ಉದ್ದವಾದ ನದಿ ಮಹಾವೇಲಿ ಗಂಗಾ. ಉದ್ದವಾದ ನದಿ ಯಾವದ್ರಿ? ಮಹಾವೇಲಿ ಗಂಗಾ. ಏನಂದ್ರೆ
ನೆಕ್ಸ್ಟ್ ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಇಲ್ಲಿ ಮೊದಲ ಬಂದರು ಯಾವುದು ಬರ್ತದೆ. ಮೊದಲು ಎತ್ತರದ ಶಿಖರ. ಎತ್ತರದ ಶಿಖರ ಶ್ರೀಲಂಕಾದಲ್ಲಿ ಪಿದೂರ ತಳಗಳ ಯಾವದ್ರಿ? ಪಿದೂರ ತಳಗಳ. ಶ್ರೀಲಂಕಾಕ್ಕ ಅಶೋಕ ಇಬ್ಬರಿಗೆ ಕೊಟ್ಟು ಕಳಿಸಿರ್ತಾನ. ಅಶೋಕನ ಇಬ್ಬರು ಮಕ್ಕಳು ಯಾರು? ಅಶೋಕನ ಮಕ್ಕಳು ಯಾರು ಹೋಗ್ಯಾರ ಹೇಳ? ಮಹೇಂದ್ರ. ಇಬ್ರು ಒಮ್ಮೆ ಹೋಗಿಲ್ಲ, ಖರೆ ಅಂದ್ರೆ ಬೇರೆ ಬೇರೆ ಟೈಮ್ದಾಗ ಹೋಗ್ಯಾರ. ಸಂಗಮಿತ್ರಿ. ಇನ್ನ ಶ್ರೀಲಂಕಾದಲ್ಲಿ ಏನಂದ್ರ ಮೊದಲ ಪ್ರಪಂಚದ ಮಹಿಳಾ PM ಆಗ್ಯಾರ. ಮೊದಲ ಮಹಿಳಾ PM ಯಾರು ಹೇಳಿ? ಸಿರಿಮಾವು ಭಂಡಾರಿ. ಸಿರಿಮಾವು ಭಂಡಾರ ನಾಯಕಿ ಐತ್ರೆ. ಇನ್ನ 1974ರಲ್ಲಿ ನಾವು ಮೈಸೂರು ಕೆಚ್ಚಿಗೆ ಅವ್ರಿಗೆ ದ್ವೀಪ ಕೊಟ್ಟಿದ್ವಿ. ಯಾವ? ಕಚತೀವ ದ್ವೀಪ ಕೊಟ್ಟಿದ್ವಿ. ಭಾರತ ಶ್ರೀಲಂಕಾವನ್ನು ಬೇರ್ಪಡಿಸುವ ಜಲಸಂಧಿ, ಪಾಕ್ ಸ್ಟೇಟ್ ಜಲಸಂಧಿ. ನಮಗ ಅವ್ರಿಗೆ ನಡವಳಿಕೆ, ನಮಗ ಅವ್ರಿಗೆ ಕೂಡ್ಸೋದು ಯಾವುದು ಅಂತ ಕೇಳ್ತಾರ. ಶ್ರೀರಾಮ ಸೇತುವೆ ಬರ್ತಲ್ಲ, ಅದಕ್ಕ ಆಡಮ್ಸ್ ಸೇತುವೆ ಅಂತ. ಏನಂತಾರಿ? ಆಡಮ್ಸ್ ಸೇತುವೆ. ಎಲ್ಲಿದಿಂದ ಸ್ಟಾರ್ಟ್ ಆಗ್ತದ? ತಮಿಳುನಾಡಿನ ರಾಮೇಶ್ವರಂದಿಂದ ಪಂಬನ್ ದ್ವೀಪದವರೆಗೆ ಇದೆ. ಎಲ್ಲಿಯವರೆಗೆ ಅದರಿ? ಎಲ್ಲ ನೆನಪು ಬಂದು ಒಂದೇ ನೆನಪು ಬರವಲ್ತು. ಶ್ರೀಲಂಕಾ ಒಂದು ದ್ವೀಪವಾಗಿದೆ, ಅಷ್ಟು ತಿಳಿಯಲಾರ್ದಂಗದೇನೆ. ಶ್ರೀಲಂಕಾ ಅಲ್ಲಿ ನಮ್ದು ಕಚ್ಚಾ ಎಲ್ಲ ಸ್ಟಾಕ್ ಮಾಡ್ತೀವಿ. ಫಿಸಿಕಲ್ ಟ್ರಂಕಾಮಲೈ ಅಂತ ಹೇಳಿ ಬರ್ತದೆ. ಟ್ರಂಕಾಮಲೈ ಭಾರತದ ಕಚ್ಚಾ ತೈಲ ಸಂಗ್ರಹಣಾ ಕೇಂದ್ರ. ಕಚ್ಚಾ ತೈಲ ಸಂಗ್ರಹಣಾ ಕೇಂದ್ರ ಇಟ್ಟು ಹೇಳ್ಬೇಕು ನಾವು. ಇಟ್ಟೆಲ್ಲ ಹೇಳಬೇಕು ಅಂದ್ರೆ ನಮಗೆ ಇದು ಕಣ್ಣು ಮುಂದೆ ಮ್ಯಾಪ್ ನೆನಪಿಗೆ ಬರಬೇಕು. ಅವಾಗ ಒಟ್ಟು ಹೇಳಕ್ ಬರ್ತದೆ. ಒಂದು ಮ್ಯಾಪ್ ತೋರಿ ಅಂತ ಹೇಳಿ ಒಂದು ವಾರ ಆಯ್ತು ಹೇಳಕತ್ತಿ. ಈ ಮ್ಯಾಪ್ದೊಳಗೆ ಕುತ್ಕೊಂಡು ಹುಡುಕಬೇಕು. ನಾ ಇಟ್ಟು ಎಲ್ಲ ಹೇಳಿದ್ದು ಅವಾಗ ಸಿಗ್ತಾವ. ಟ್ರಂಕಾಮಲೈ ಇಲ್ಲೇ ಅದ ರೀ. ಕ್ಯಾಂಡಿ ಎನ್ನುವುದು ಕಹಾಯಿ ಕೊಲಂಬೋ ಇಲ್ಲದ. ಕ್ಯಾಂಡಿ ಇಲ್ಲದ ಐತ್ರೆ. ಈ ಸದ್ಯಕ್ಕ ಶ್ರೀ ಜಯವರ್ಧನಪುರ ಕೋಟೆ ಐತ್ರೆ. ಇಷ್ಟೆಲ್ಲ ಜಾಫ್ನಾ ಎನ್ನುವ ಪರ್ಯಾಯ ದ್ವೀಪ ಚೋಳರ ರಾಜಧಾನಿ ಬರ್ದಿನಿ ಇಲ್ಲ ಇಲ್ಲಿ ಎಲ್ಲದ? ಅನುರಾಧಪುರ. ಅನುರಾಧಪುರ ಲೇ ಅಲ್ಲದ ನೋಡ್ರಿ. ಇಲ್ಲಿ ನನಗೆ ಕಾಣಲ್ಲ, ಬಟ್ ನನ್ನ ಮೈಂಡ್ದಾಗ ಗೊತ್ತದ ಎಲ್ಲದ ನೋಡಿ. ಉತ್ತರದ ಭಾಗದಲ್ಲಿ ಎಲ್ಲದ ಕಾಣುತ್ತೆ.
ನಾ ಈ ಸಲ ಕಳ್ಸಿನಿ, ಒಂದಲ್ಲಿ ಗೌಗೋ ಮಾಡಿನಿ, ಒಂದ್ ತೋರ್ಸೋ ಕೆಟ್ಟ ಗೌಗೋ ಮಾಡೋದು. ಆಯ್ತು, ಅದು ಇಲ್ಲೇ ಇಲ್ಲ, ಅವು ಅಕ್ಷರ ಮಂಜ್ ಮಂಜ್ ಕಾಣಿಸ್ತಾವ್ರಿ. ಹ್ಮ್ ಆಯ್ತ್ರೆ. ಹ್ಮ್ ಈ ರಾಮೇಶ್ವರಂದಿಂದ ಇಲ್ಲಿ ತನಕ ಚಲಾತ ನಾವು ಧನುಷ್ಕೋಡಿ ದ್ವೀಪದಿಂದ ಚಲಾತ ನಾವು. ಆಯ್ತ್ರೆ. ಈಗ ಬರ್ಸಲ್ರಿ, ಬರ್ಸಂಗಿಲ್ಲ, ಎಲ್ಲ ಕರೆಕ್ಟೇ ಬರ್ದೀನಿ, ಪಾಟ್ನೆ ಬರ್ಕೊಳ್ಳಿ. ಒಟ್ಟು ಕರೆಕ್ಟ್ ಬರ್ದೀನಿ, ವಾಕ್ಯ ಏನು ಕರ್ತೃ ಕರ್ಮ ಕ್ರಿಯಾಪದ ಎಲ್ಲ ಕರೆಕ್ಟ್ ಅದ, ಸುಂಬರಿ ಸುಂಬರಿ. ಏನ್ ಆಮೇಲೆ ಬರೀತೀರಿ ನೆಕ್ಸ್ಟ್ ಸತಿ ಒಂದ್ ಫೋಟೋ ಕಳ್ಸ, ಬರ್ರಿ ಸ್ವಂತ ಬರ್ರಿ ನೋಡೋಣ. ಬೇಡ 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 ಬೇಡ. ಹಾ ಜೂಮ್ ಮಾಡಿದ್ರೆ ಅಕ್ಷರ ಹೊರಗೆ ಹೋಗಲ್ರಿ. ಏಳು ಡಿಫ್ರೆನ್ಸ್ ಐತಿ, ಎಲ್ಲ ಹಾಟಿ ಅದಾವು. ನನಗ್ ಕಾಣ್ಲಾರ್ದು ಬೇರೆ, ನಿಮಗೂ ಕಾಣಲ್ಲ ಅಕ್ಷರ. ಬರ್ರಿ ಪಟ್ನೆ ಬರ್ರಿ ನೋಡೋಣ. ದುಂಡು ದುಂಡು ಬರ್ಕೋರಿ, ಕರೆಕ್ಟ್ ಬರ್ಕೋರಿ. ಏನ್ ಬರ್ಸ್ಬೇಕ? ಹಾ ಅಲ್ಲ, ಅದ್ರೊಳಗೆ ಹೇಳುವಂತಂದು ಏನಿರ್ಬೇಕತ್ತೀರಿ? ಬರ್ರಿ ಬರ್ರಿ ಹೇಳಿ. ಶ್ರೀಲಂಕಾದ ಹಳೆಯ ಹೆಸರು ಸಿಲೋನ ಎಂದಾಗಿತ್ತು. ಎಲ್ಲರೂ ದಾಟಿ ಹೋಗಿ ನಾ ಹೇಳಕ್ಕಿತ್ತ. ಶ್ರೀಲಂಕಾದ ಹಳೆಯ ಹೆಸರು ಸಿಲೋನ ಎಂದಾಗಿತ್ತು. ನೆಕ್ಸ್ಟ್, 1972ರಲ್ಲಿ ಶ್ರೀಲಂಕಾ ಎಂದು ನಾಮಕರಣ. 1972ರಲ್ಲಿ ಶ್ರೀಲಂಕಾ ಎಂದು ನಾಮಕರಣ ಮಾಡಲಾಯಿತು. ಶ್ರೀಲಂಕಾ ಎಂದು ನಾಮಕರಣ ಮಾಡಲಾಯಿತು. ನೆಕ್ಸ್ಟ್, ಶ್ರೀಲಂಕಾ ಸ್ವತಂತ್ರ. ಶ್ರೀಲಂಕಾ ಸ್ವತಂತ್ರಗೊಂಡ ವರ್ಷ. ಶ್ರೀಲಂಕಾ ಸ್ವತಂತ್ರಗೊಂಡ ವರ್ಷ 1948. 1948. ಯಾರಿಂದ ಸ್ವತಂತ್ರ ಆಗಿದೆ ಹೇಳ್ರಿ? ಬ್ರಿಟಿಷರಿಂದ. ನೆಕ್ಸ್ಟ್, ಮೊದಲ ರಾಜಧಾನಿ ಕ್ಯಾಂಡಿ. ಮೊದಲ ರಾಜಧಾನಿ ಕ್ಯಾಂಡಿ. ನಂತರದ ರಾಜಧಾನಿ ಕೊಲಂಬೋ. ನಂತರದ ರಾಜಧಾನಿ ಕೊಲಂಬೋ. ಈಗಿನ ರಾಜಧಾನಿ ಶ್ರೀ ಜಯವರ್ಧನಪುರ ಕೊಟ್ಟ. ಶ್ರೀ ಜಯವರ್ಧನಪುರ ಕೊಟ್ಟ. ಶ್ರೀ ಜಯವರ್ಧನಪುರ ಕೊಟ್ಟ. ನೆಕ್ಸ್ಟ್, ಶ್ರೀಲಂಕಾದ ಮೂಲ ಜನಾಂಗ ಶಿವಳಿಯರು. ಶ್ರೀಲಂಕಾದ ಮೂಲ ಜನಾಂಗ ಶಿವಳಿಯರು. ಶಿವಳಿಯರು ಆಯ್ತ್ರೆ. ನೆಕ್ಸ್ಟ್, ಶಿವಳಿಯರು ಡ್ಯಾಶ್ ಬೌದ್ಧ ಧರ್ಮದ ಅನುಯಾಯಿಗಳು. ಶಿವಹಳಿಯರು ಡ್ಯಾಶ್ ಬೌದ್ಧ ಧರ್ಮದ ಅನುಯಾಯಿಗಳು. ತಮಿಳರು ದ್ರಾವಿಡ ಜನಾಂಗಕ್ಕೆ ಸೇರಿದ್ದಾರೆ. ತಮಿಳರು ದ್ರಾವಿಡ ಜನಾಂಗಕ್ಕೆ ಸೇರಿದವರು. ದ್ರಾವಿಡ ಜನಾಂಗಕ್ಕೆ ಸೇರಿದವರು. ಹಿಂಗ್ ಜಗತ್ತಿನ ಪ್ರತಿಯೊಂದು ದೇಶಗಳ ಬಗ್ಗೆ ಮಾಹಿತಿ ಇರ್ಬೇಕು ನಿಮ್ಗೆ. ಓಸು ಬರೀ ಖಂಡಗಳು ಅಲ್ಲರಿ, ಪ್ರತಿ ಕಂಟ್ರಿ ಬಗ್ಗೆನೂ ಇಟ್ಟು ನೆನಪು, ಅದ್ರ ಬಗ್ಗೆ ಏನೇನು ಕೇಳ್ತಾರ ಅನ್ನೋದು ಗೊತ್ತಿರಬೇಕು. ತಮಿಳರು ದ್ರಾವಿಡ ಜನಾಂಗಕ್ಕೆ ಸೇರಿದವರು. ನೆಕ್ಸ್ಟ್, ಶ್ರೀಲಂಕಾದ ಮೇಲೆ ದಾಳಿ ಮಾಡಿದ ಮೊದಲ ಚೋಳ ದೊರೆ ಯಲಾರ ಚೋಳ. 1999 KS ಎಕ್ಸಾಮ್. ಶ್ರೀಲಂಕಾದ ಮೇಲೆ ದಾಳಿ ಮಾಡಿದ ಮೊದಲ ಚೋಳ ದೊರೆ. ಮೊದಲ ಚೋಳ ದೊರೆ ಯಲಾರ ಚೋಳ. ಯಾವ ಚೋಳ ರೀ? ಶ್ರೀಲಂಕಾದಲ್ಲಿ ಚೋಳರ ರಾಜಧಾನಿ ಅನುರಾಧಪುರ. ಶ್ರೀಲಂಕಾದಲ್ಲಿ ಚೋಳರ ರಾಜಧಾನಿ ಅನುರಾಧಪುರ. ಯಾವದ್ರಿ? ಅನುರಾಧಪುರ. ನೆಕ್ಸ್ಟ್, ಶ್ರೀಲಂಕಾದ ದೊಡ್ಡದಾದ ಪರ್ಯಾಯ ದ್ವೀಪ ಜಾಫ್ನಾ. ಶ್ರೀಲಂಕಾದ ದೊಡ್ಡದಾದ ಪರ್ಯಾಯ ದ್ವೀಪ ಜಾಫ್ನಾ. ದೊಡ್ಡದಾದ ಪರ್ಯಾಯ ದ್ವೀಪ ಜಾಫ್ನಾ. ನೆಕ್ಸ್ಟ್, ಕೊಕೊನಟ್ ಟ್ರಯಾಂಗಲ್ ಇರುವುದು ಶ್ರೀಲಂಕಾದಲ್ಲಿ. ಕೊಕೊನಟ್ ಟ್ರಯಾಂಗಲ್ ಇರುವುದು ತ್ರಿಭುಜ. ಕೊಕೊನಟ್ ಟ್ರಯಾಂಗಲ್ ಇರುವುದು ಶ್ರೀಲಂಕಾ ದೇಶದಲ್ಲಿ. ಎಲಿಫೆಂಟಾ ಹಿಲ್ಸ್ಗಳು ಇರುವುದು ಶ್ರೀಲಂಕಾ. ಎಲಿಫೆಂಟಾ ಹಿಲ್ಸ್. ಎಲಿಫೆಂಟಾ ಹಿಲ್ಸ್ಗಳು ಇರುವುದು ಶ್ರೀಲಂಕಾ. ನೆಕ್ಸ್ಟ್, ಶ್ರೀಲಂಕಾದಲ್ಲಿ ಹರಿಯುವ ಉದ್ದವಾದ ನದಿ ಮಹಾವೇಲಿ ಗಂಗಾ. ನಮ್ಮದು ಗಂಗಾ, ಅವ್ರದು ಮಹಾವೇಲಿ ಗಂಗಾ. ಶ್ರೀಲಂಕಾದಲ್ಲಿ ಹರಿಯುವ ಉದ್ದವಾದ ನದಿ ಮಹಾವೇಲಿ ಗಂಗಾ. ನೆಕ್ಸ್ಟ್, ಶ್ರೀಲಂಕಾದ ಎತ್ತರದ ಶಿಖರ ಪಿದೂರ ತಳಗಳ. ಶ್ರೀಲಂಕಾದ ಎತ್ತರದ ಶಿಖರ ಪಿದೂರ ತಳಗಳ. ಪಿದೂರ ತಳಗಳ. ಶ್ರೀಲಂಕಾ ದೇಶಕ್ಕೆ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಹೋಗಿರುವ ಅಶೋಕನ ಮಕ್ಕಳು.
ಈಸಿ ಕ್ವಶನ್. ಶ್ರೀಲಂಕಾ ದೇಶಕ್ಕೆ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಹೋಗಿರುವ ಅಶೋಕನ ಮಕ್ಕಳು ಮಹೀಂದ್ರ ಮತ್ತು ಸಂಘಮಿತ್ರಿ. ನೆಕ್ಸ್ಟ್, ಪ್ರಪಂಚದಲ್ಲಿ ಮೊದಲ ಮಹಿಳಾ ಪ್ರಧಾನಮಂತ್ರಿ ಸಿರಿಮಾವೋ ಬಂಡಾರನಾಯಕಿ. ನೆಕ್ಸ್ಟ್, ಆಯ್ತ್ರೆ. ಭಾರತ ಶ್ರೀಲಂಕಾದ ನಡುವೆ ವಿವಾದಿತ ದ್ವೀಪ ಕಚತೀವ. ಭಾರತ ಶ್ರೀಲಂಕಾದ ನಡುವೆ ಇರುವ ವಿವಾದಿತ ದ್ವೀಪ ಕಚತೀವ. ಭಾರತ ಮತ್ತು ಶ್ರೀಲಂಕಾ ನಡುವಿನ ವಿವಾದಿತ ದ್ವೀಪಗಳು ಕಚತೀವ. 1974 ಕಚತೀವ ದ್ವೀಪ ಅಂತ ಬರೆದ್ರಿ. 1974ರಲ್ಲಿ ಭಾರತವು ಬಿಟ್ಟುಕೊಟ್ಟಿದೆ. ಭಾರತ ಶ್ರೀಲಂಕಾವನ್ನು ಬೇರ್ಪಡಿಸುವುದು ಪಾಕ್ ಜಲಸಂಧಿ. ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವುದು ಪಾಕ್ ಜಲಸಂಧಿ. ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವುದು ಯಾವಾಗ್ರಿ? ಪಾಕ್ ಜಲಸಂಧಿ. ನೆಕ್ಸ್ಟ್, ಆಡಮ್ಸ್ ಸೇತು ಅಥವಾ ಸೇತುವೆ. ಇಲ್ಲಿ ಅದ ನೋಡಿ, ಇದೆ. ಸೈಕಲ್ ಮೇಲೆ ಹೋಗಿ ಬರ್ಬೋದು. ಸರ್ದಿ ಬುತ್ತಿ ಕಟ್ಕೊಂಡು ಹೊಂಟ್ರೆ ಶೇಂಗಾ ಹೋಳಿಗೆ ಕಟ್ಕೊಂಡು. ನೆಕ್ಸ್ಟ್ ಬರ್ರಿ. ಆಡಮ್ ಸೇತುವೆ ಅಂತ ಬರ್ದ್ರಿ. ಉದ್ದ 48 ಕಿಲೋಮೀಟರ್. ನೆಕ್ಸ್ಟ್, ಇದಕ್ಕೆ ರಾಮ ಸೇತುವೆ ಎಂತಲೂ ಕರೆಯುತ್ತಾರೆ. ನೆಕ್ಸ್ಟ್ ಬರದ್ರಿ. ಇದು ತಮಿಳುನಾಡಿನ ರಾಮೇಶ್ವರಂದಲ್ಲಿ ಇರುವ ಯಾವ ದ್ವೀಪ ರೀ? ರಾಮೇಶ್ವರಂದಲ್ಲಿ ಇರುವ ಧನುಷ್ಕೋಡಿ ದ್ವೀಪದಿಂದ ಬೇಕೆಲ್ಲ ಪಂಬನ ದ್ವೀಪನೂ ಅನ್ರಿ. ಧನುಷ್ಕೋಡಿ ದ್ವೀಪ ಬೇಕೆಲ್ಲ ಪಂಬನ ದ್ವೀಪದಿಂದ ಶ್ರೀಲಂಕಾದ ಮನ್ನಾರ ದ್ವೀಪಕ್ಕೆ ಸಂಪರ್ಕಿಸುತ್ತದೆ. ಮನ್ನಾರ ದ್ವೀಪಕ್ಕೆ ಸಂಪರ್ಕಿಸುತ್ತದೆ. ಬರದ್ರಿ. ನೆಕ್ಸ್ಟ್, ಆಯ್ತ್ರೆ. ಭಾರತದ ಕಚ್ಚಾ ತೈಲ ಸಂಗ್ರಹಣಕಾರ. ಭಾರತದ ಕಚ್ಚಾ ತೈಲ ಸಂಗ್ರಹಣಕಾರ ಶಂಕಾಮಲೈ ಶ್ರೀಲಂಕಾ. ಇಲ್ಲದವ್ ನೋಡ್ರಿ. ನಾವು ಗೌಪ್ಯವಾಗಿ ಇಲ್ಲಿ ಮುಚ್ಚಿಟ್ಟಿದೆವು. ಅಲ್ಲೇನ ಗೌಪ್ಯತೆ ನಾವು ನೋಡ್ಬಿಟ್ಟಿವಿ ಅಂದ್ರೆ, ನಮ್ಮ ದೇಶ ಯುದ್ಧದಲ್ಲಿ ತೊಡಗಿಸಿಕೊಂಡಾಗ ನಮ್ಮ ದೇಶದ ಮೇಲೆ ಟಾರ್ಗೆಟ್ ಮಾಡ್ತಿರ್ತಾವ. ನಮ್ಗೆ ಆ ಯುದ್ಧದ ಸಂದರ್ಭದಲ್ಲಿ ತುರ್ತಾಗಿ ಇಂಧನಗಳು ಬೇಕು ಅಂದಾಗ ಇಲ್ಲಿ ಸ್ಟಾಕ್ ಮಾಡಿ ಈ ಜಾಗಗಳಿಗೆ ನಾವು ಅವ್ರಿಗೆ ಬಡ್ಡಿ ರೊಕ್ಕ ಕೊಟ್ಟಿರ್ತೇವೆ ಜಾಗಕ್ಕ. ಅದಕ್ಕೆಲ್ಲ ರಕ್ಷಣೆ ನಮ್ಮ ತಂಡನೇ ಇರ್ತದ, ನಮ್ಮ ಇಂಡಿಯನ್ ಮಿಲಿಟರಿನೇ ಅಲ್ಲಿ ಇರ್ತದ. ಆದ್ರೆ ಅಲ್ಲಿ ಆ ಟ್ಯಾಂಕರ್ಗಳನ್ನು ಮಾಡ್ಲಿಕ್ಕ ಪ್ಲಸ್ ಅಲ್ಲಿ ನಮ್ಮ ಸೈನಿಕರಿಗೆ ಇರ್ಲಕ್ಕ ನಾವು ರೊಕ್ಕ ಜಾಗಕ್ಕೆ ರಿಲೀಸ್ ಹೋದಂಗ ಕೊಟ್ಟು ಅಲ್ಲಿ ಸ್ಟಾಕ್ ಮಾಡಿಟ್ಟಿರ್ತೀವಿ. ಇಷ್ಟು ವರ್ಷ ಅಂತೇಳಿ ಇರ್ತದ್ರಿ. ಅದು ಸುಮ್ಮನೆ ನಾಳೆಗೆ ಜಗಳ ಬಂದು ತಗೊಂಡು ಹೋಗಪ್ಪ ನೀವು ಡಬ್ಬಿ ಅಂದ್ರೆ ಹಂಗೆ ನಡೆಯಲ್ಲ. ಅದಕ್ಕೊಂದು ಇಂಟರ್ನ್ಯಾಷನಲ್ ಟ್ರೇಡ್ ಅಗ್ರಿಮೆಂಟ್ ಅಂತೇಳಿ ಮಾಡ್ಕೊಂಡಿರ್ತೇವೆ. ನಾವು ಇಬ್ರು ಪರಸ್ಪರ ಯುದ್ಧ ಮಾಡಿದ್ರು ಅದು ತೆಗೆಪ್ಲೇ ಇರಲ್ಲ. ಆ ರೀತಿನೇ ಒಪ್ಪಂದ ಆಗಿರ್ತದೆ. ನಾವು ರೊಕ್ಕ ಕೊಟ್ಟು ಅವ್ರ ಅಂತ ಕಿಟ್ಟಿರ್ತೇವೆ. ಸರ್ ನಮ್ಮ ಇಂಡಿಯಾದ ಜಾಗ ಇಲ್ಲಿ ಏನ್ರಿ ಅಲ್ಲೇ ಕೊಯ್ದಿಟ್ಟ ಹೇಳಿದ್ನಲ್ಲ, ನಮ್ಮ ಇಂಡಿಯಾದ ಮ್ಯಾಗ ಟಾರ್ಗೆಟ್ ಮಾಡ್ತಿರ್ತಾರ. ಅವಾಗ ನಾವು ಇಂಥವುಗಳನ್ನ ಧ್ವಂಸ ಮಾಡಿಸ್ತಿರ್ತಾರ ಅವ್ರು ವಿರೋಧಿ. ಯಾವಾಗಲೂ ಎರಡು ದೇಶಗಳ ನಡುಬರ್ಕ್ ಯುದ್ಧ ನಡೀತು ಅಂದ್ರೆ ಪಬ್ಲಿಕ್ ಮ್ಯಾಗ ಏನು ಮಾಡಲ್ರಿ ಯಾರು. ಅಂದರ್ಭಿಕವಾಗಿ ಪಬ್ಲಿಕ್ ಸಿಕ್ತು ಅಂದ್ರೆ ಮರಣ ಹೊಂದಿರ್ತಾರೆ. ಪಬ್ಲಿಕ್ ಟಾರ್ಗೆಟ್ ಮಾಡಿ ಯುದ್ಧ ಮಾಡಪ್ಲೇ ಇರಲ್ಲ. ಇಲ್ಲಕ ಜಗತ್ತಿನ ಒಟ್ಟು ದೇಶಗಳು ಕ್ಯಾಕರಿಸಿಕೊಳ್ತಾರ. ಅವ್ರಿಗೆ ಎಲ್ಲಿ ಮಿಲಿಟರಿ ಬೇಸ್ ಇರ್ತಾವ, ಎಲ್ಲಿ ಮದ್ದು ಗುಂಡು ಸ್ಟಾಕ್ ಮಾಡಿರ್ತಾರೆ, ಎಲ್ಲಿ ಕಚ್ಚಾ ತೈಲ ಸ್ಟಾಕ್ ಮಾಡಿರ್ತಾರೆ, ಅವ್ರದ್ದು ಆರ್ಥಿಕವಾಗಿ ಎಲ್ಲಿ ಬಲಾಢ್ಯ ಇರ್ತಾರೆ ಅವು ಹಾಳು ಮಾಡ್ತಾರೆ. ಉತ್ಪಾದನಾ ಘಟಕಗಳು ಇಂಥವು ಇರ್ತಾವಲ್ಲ ಅವುಗಳನ್ನ ಧ್ವಂಸ ಮಾಡೋದು ಮೇನ್. ಎರಡು ದೇಶಗಳ ಯುದ್ಧ ನಡೆದಂದ್ರೆ ಜನರ ಪ್ರಾಣ ಹಾನಿ ಮಾಡೋದು ಅಲ್ಲರಿ ಉದ್ದೇಶ, ಆರ್ಥಿಕವಾಗಿ ಹಿನ್ನಡೆ ಉಳಿಸೋದು. ತಿಳಿದ್ರೆ ಅವಾಗ ಈ ಕಾನ್ಸೆಪ್ಟ್ ಇಟ್ಕೊಂಡು ಯುದ್ಧ ಮಾಡ್ತಿರ್ತಾರೆ. ಯಾವಾಗಲೂ ಪಬ್ಲಿಕ್ ಮೇಲೆ ಟಾರ್ಗೆಟ್ ಮಾಡಿ ಸಾರ್ವಜನಿಕ ನಾಗರಿಕರ ಮೇಲೆ ತಪ್ಪಿ ಬಾಂಬ್ ಬಿತ್ತು ಅಂದ್ರೆ ಎಲ್ಲರೂ ಕ್ಯಾಕರಿಸಿ ಉಳಿಸ್ತಾರೆ ಅವ್ರಿಗೆ.
ಇಡೀ ಪ್ರಪಂಚನೇ ದಿಗ್ಬಂಧನ ಹೇರ್ಬಿಡ್ತಾವೆ ಹೊಳೆ ಅವ್ರ ಮ್ಯಾಗನೆ. ಹಾಗಾಗಿ ಭಾಳ ಟಾರ್ಗೆಟ್ಗಳು ಇರ್ತಾವೆ ಸರ್. ಸುಮ್ಮ ಹೊಡೆದಾಡಂದ್ರೆ ಯಾಕಡೆ ಹೊಡೆದಾಡೋದು ಅಲ್ಲ ಅದು. ಅದನ್ನ ಗಲ್ಯಾಗ ರೌಡಿಗಳು ಹೊಡೆದಾಡ್ದಂಗೆ ಭಾಳ ಪದ್ಧತಿ ಪ್ರಕಾರ ಇರ್ತದೆ ಅದು. ಅದು ತನ್ನದೇ ಆದ ನಿಯಮಾವಳಿಗಳು ಇರ್ತಾವೆ ಜಗಳ. ಟ್ರಂಕಾಮಲೈ ಭಾರತದ ನೋಡಿ ಇಲ್ಲ, ಶ್ರೀಲಂಕಾ ಇಂಡಿಯಾ ಜಾಯಿಂಟ್ಲಿ ಡೆವಲಪ್ ಸ್ಟ್ರಾಟಜಿಕ್ ಟ್ರಂಕಾಮಲೈ ಆಯಿಲ್ ಟ್ಯಾಂಕ್ ಅಂದ್ರೆ ನಮ್ಮ ಭಾರತವು ಕಚ್ಚಾ ತೈಲವನ್ನು ಗೌಪ್ಯವಾಗಿ ಎಲ್ಲಿ ಕೂಡಿಟ್ಟದ. ಇದನ್ನ ತ್ರಾಸಾಗಿನೇ ಚೀನಾದವ್ರು ಏನ್ ಮಾಡಿದ್ರೆ ಶ್ರೀಲಂಕಾಕ್ಕೆ ಫ್ರೆಂಡ್ ಆದ್ರು. ನಾವು ಹೇಳಿದೆವು ಬ್ಯಾಡು ಸಂಗಟ ಹೋಗ್ಬೇಡ ಅಂತ ಕೇಳಿದ್ವು. ನಮ್ಮ ಮಾತು ಕೇಳ್ತಾವ ಅಂತ ಹೇಳಿದ್ ಕೇಳಿದ್ರೆ ಮಕ್ಕಳತ್ತೀವಿ, ಕೇಳಿದ್ರೆ ಮಕ್ಕಳ ಚೀನಾದವ್ರಿಗೆ ಕೇಳಿದ್ರು, ಕೇಳ್ಕೇಸಂದ್ರ ಸಾಲ ತೊಗೊಂಡ್ ಕೇಸಂದ್ರ ಅವ್ರು ಏರ್ಪೋರ್ಟ್ ಮಾಡ್ರಿ, ನೀವು ದ್ವೀಪ ರಾಷ್ಟ್ರ ಭಾಳ ಮಂದಿ ವಿದೇಶಿಗರು ಪ್ರವಾಸಿಗರು ಬರ್ತಾರೆ ಅಂತ ಹೇಳೋದು. ಸಾಲ ಇಸ್ಕೊಂಡಾರ ಅದ್ರ ಒಯ್ದು ಏರ್ಪೋರ್ಟ್ ಮಾಡ್ತಾರ. ಆಯ್ತು ಏರ್ಪೋರ್ಟ್ ಮಾಡೋದು, ಆ ಏರ್ಪೋರ್ಟ್ ಟೆಂಡರ್ ಚೀನಾದವ್ರೇ ಹಿಡಿಯೋದತ್ತ. ಮತ್ತ ಸಾಲ ಕೊಡೋರು ಯಾರು? ಏರ್ಪೋರ್ಟ್ ಮಾಡೋರು ಯಾರು? ಇವು ಸುಮ್ಮ ನೋಡ್ಕೊ ಕೂತು ಆ ಒಂದಕ್ಕೆ ₹2 ಹಚ್ಚಿ ಕೇಸನ್ ಬಡ್ಡಿ ನಾ ಬಡ್ಡಿ ಅಂತ ಗಂಡಬಡಿ ಸಾಲ ಮಾಡಿಟ್ಟು ಮುಂದೆ ಏನಾರ 4-2 ಮಂದಿನೂ ವಿದೇಶಿಗಳು ಹಿಂಗ್ ಅಡ್ಡಾಡಕತ್ತಿದ್ರು. ಇನ್ನೇನು ಅವ್ರದ್ದು ಆರ್ಥಿಕ ಸ್ಥಿತಿ ಏನೋ ಸ್ವಲ್ಪ ಟೇಕ್ ಆಫ್ ಆಗಲ್ಕತ್ತಿತ್ತು. ಅವಾಗ ಶ್ರೀಲಂಕಾದ ಒಂದು ಘಟನೆ ನಡೀತು. ಅದನ್ನು ಎಲ್ಲಿ ಚೀನಾದವರೇ ಮಾಡಿಸ್ಯಾರ. ನನಗೆ ಡೌಟ್, ಶ್ರೀಲಂಕಾದಲ್ಲಿ ಇರುವಂತ ಜಗತ್ತಿನಲ್ಲಿ ಅತಿ ಹೆಚ್ಚು ಪ್ರವಾಸೋದ್ಯಮ ಮಾಡುವ ಸಮುದಾಯ ಅಂದ್ರೆ ಕ್ರಿಶ್ಚಿಯನ್. ವರ್ಲ್ಡ್ದೊಳಗೆ ಹೈಯೆಸ್ಟ್ ಪ್ರವಾಸ ಅಡ್ಡಾಡೋರು, ಜಗತ್ತಿನ ನಾನಾ ದೇಶಗಳಿಗೆ ಭೇಟಿ ಕೊಟ್ಟು ಎಂಜಾಯ್ ಮಾಡೋರು ಕ್ರಿಶ್ಚಿಯನ್ ಸಮುದಾಯ. ಯಾಕಂದ್ರೆ ವರ್ಲ್ಡ್ದೊಳಗೆ ಅವ್ರ ಪಾಪ್ಯುಲೇಷನ್ ಭಾಳ ಅದರಿ. ಶ್ರೀಲಂಕಾದಲ್ಲಿ ಚರ್ಚಿನೊಳಗೆ ಒಂದು ಬಾಂಬ್ ಸ್ಫೋಟ ಮಾಡಿಬಿಟ್ರು. ಆ ಸ್ಫೋಟದ 100-120 ಜನ ಸತ್ತರು. ಶ್ರೀಲಂಕಾದಲ್ಲಿ ಕ್ರಿಶ್ಚಿಯನ್ ಸಮುದಾಯದವರಿಗೆ ಭದ್ರತೆ ಇಲ್ಲ ಜಗತ್ತಿಗೆ ಮಾಹಿತಿ ಹೋಗ್ಬಿಡ್ತು. ಯಾರು ಆ ದೇಶಕ್ಕೆ ಬರ್ಲಿಕ್ಕೆ ತಯಾರಿಲ್ಲ. ಈಗ ಅಲ್ಲಿ ಏರ್ಪೋರ್ಟ್ದಾಗ ಕಸ ಹೊಡ್ಲಿಕ್ಕೆ ಮಂದಿಲ್ಲ, ಅಡ್ಡಾಡಕ್ಕೆ ವಿಮಾನ ಇಲ್ಲ, ಓನ್ಲಿ ನಾಯಿ ಹಂದಿ ಎರಡೇ ಉಳಿದಾವ. ಆದ್ರೆ ವಿಮಾನ ನಿಲ್ದಾಣ ಡೆವಲಪ್ ಮಾಡಿರುವ ಹಣ ಮತ್ತು ಅದರ ಬಡ್ಡಿ ಗಂಟ ವಾಪಸ್ ಯಾರು ಕೊಡ್ಬೇಕೆ? ಅದಕ್ಕಾಗಿ ಶ್ರೀಲಂಕಾ ಆರ್ಥಿಕವಾಗಿ ದಿವಾಳಿ ಆಯ್ತು. ಲಾಸ್ಟ್ ಮೊನ್ನೆ ಇತ್ತೀಚೆಗೆ ಅಧ್ಯಕ್ಷರು ಬೇರ್ನತ್ತಿ ಹೊಡೆದ್ರು ಮಂದಿ. ಅವ ತಪ್ಪಿಸ್ಕೊಂಡು ಬೇರೆ ದೇಶಕ್ಕೆ ಹೋದ. ಅವ್ನು ಮನೆಯಾಗೆಲ್ಲ ಅಡ್ಡಾಡಿ ಸ್ವಿಮ್ಮಿಂಗ್ ಪೂಲ್ದಾಗ ಸ್ನಾನ ಮಾಡಿ ಬಂದ್ಬಿಟ್ಟು ಪಬ್ಲಿಕ್ ನೋಡಿಲ್ಲ ಟಿವಿಯಾಗ. ಅವಾಗ ಆ ಅಧ್ಯಕ್ಷ ಹೋಗಿ ಈಗ ಹೊಸದಾಗಿ ಮತ್ತೊಬ್ಬವನಿಗೆ ಅಪಾಯಿಂಟ್ ಮಾಡ್ಯಾರ. ಈ ಸದ್ಯಕ್ಕೆ ಇರೋದು ಶ್ರೀಲಂಕಾದ ಸ್ಥಿತಿ ಅಷ್ಟು ಚಲೋ ಇಲ್ಲ. ಈಗ ಎಲ್ಲಾ ಕಳ್ಕೊಂಡು ಬಳಕ ಮತ್ತೆ ನಮ್ಗೆ ಏನಂತಾರೆ ಗೊತ್ತರೆ, ಇಂಡಿಯಾದವ್ರು ನಾವು ನೀವು ಮೊದಲಿನೋರ್ದು ಅಂತಂಬ್ರಿ ಎಲ್ಲ ತತ್ತಾರ. ನಾವು ಅವರು ಮೊದಲಿನೋರ್ದು ಅಂತಂಬ್ರಿ ಹೆಂಗಾತಿ ಹೇಳಿ ನೋಡೋಣ ಸರ್. ಇದು ವಾಸ್ತವಿಕವಾಗಿ ಏನಾಗಿದೆ ಅಂದ್ರೆ ಸುಮ್ಮನೆ ಹೆಸರಿಗೆ ಮಾತ್ರ ನಾವು ಅವರು ಅಂತಂಬ್ರದಿ. ಇವೆಲ್ಲ ಅಬ್ಸರ್ವೇಷನ್ ಮಾಡಿ ಇಂಥವು ಎಕ್ಸಾಮ್ದಾಗ ಬರೆದು ಬರ್ಬೇಕಾಗ್ತದೆ. ಎಲ್ಲೆಲ್ಲ ಹೇಳಿದ್ರು ಟ್ರಂಕಾಮಲೈ ಆಯಿಲ್ ಟ್ಯಾಂಕ್. ನೀವು ಇನ್ನೂ ಒಂದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ತಿಳ್ಕೊಳ್ಳೋಣ. ಒಟ್ಟು ನಾವು ಪಕ್ಕದ ಮನೆ ರಿಲೇಷನ್ ತಿಳ್ಕೊಳ್ಳ ಅಲ್ಲಿ ನೀವು ನಾ ಒಂದು ಒಳ್ಳೆ ಹೇಳಿ KS ಅಡ್ಮಿಷನ್ ಮಾಡಿದ್ರೆ KS ಆಗಂಗಿತ್ತು ಅಂದ್ರೆ ಭಾರಿ ಹತ್ತು ಸರ್. ಎಲ್ಲ ಕೋಚಿಂಗ್ ಹೋದಾಗ ನಿಮ್ಮಲ್ಲಿ ಭಾರಿ ವಾಸ್ಟ್ ನಾಲೆಜ್ ಇರಬೇಕು, ಲೇಖನಗಳನ್ನು ಬರೀಬೇಕು, ಅವಾಗವಾಗ ಪತ್ರಿಕೆಗಳಲ್ಲಿ ಪ್ರಿಂಟ್ ಹಾಕಿಸ್ಬೇಕು. ನೀವು ಅದನ್ನ 4 ಮಂದಿ ಪ್ರಶಂಸತೆ ಇರಬೇಕು. ಒಟ್ಟ ಲೇಖನಗಳು ಬರೆಯಂಗಿಲ್ಲ, ಕಲ್ಪನೆ ಆಧಾರಿತ ಸ್ಟೋರಿ ಬರೀಬೇಕು. ಇದರಿಂದ ಏನಾಗ್ತದೆ, ನಮ್ಮ ರೈಟಿಂಗ್ ಸ್ಕಿಲ್ ಇಂಪ್ರೂವ್ ಆಗ್ತದೆ ಸರ್. ಬರೀ ಸಬ್ಜೆಕ್ಟ್ ದಿಂದನೇ ನೌಕರಿ KS ಆಗ್ತದಲ್ಲ ರೀ. ರೈಟಿಂಗ್ ಸ್ಕಿಲ್ ಬೇಕಲ್ಲ. ಅದನ್ನ ಸ್ವಾರಸ್ಯಕರವಾಗಿ ಬರೀವ. PSI ಆಗ್ಬೇಕಂದ್ರೆ ಎಸ್ಸೆ ಬರಿ, ಬೈಪಾಟ್ ಮಾಡಿ ಎಸ್ಸೆ ಬರೀತಾರ. ಬೈಪಾಟ್ ಮಾಡಿದಕ್ಕೆ ಎಸ್ಸೆ ಏನಲ್ಲ, ರಟ್ ಹೊಡೆಯೋದು ತಗಡ್ ಹೊಡೆಯೋದು ಅಂತ. ಬೈಪಾಟ್ ಮಾಡಿ ಈ ವಯಸ್ಸಿನಾಗ ಎಸ್ಸೆ ಬರೀತೀರಿ ಅಂದ್ರೆ ಏನು ಹೇಳ್ಬೇಕು ಹೇಳಿ. ನಾವು ಎಸ್ಸೆ ಅಂದ್ರೆ ಇದರ ಅರ್ಥ ಸಬ್ಜೆಕ್ಟ್ ನಾಲೆಜ್ ಇರಬೇಕು, ಬರೆಯುವುದು ಏನಿರಬೇಕು ಅದನ್ನ ಡೆವಲಪ್ ಮಾಡಿ ಬರೀಬೇಕು. ಸಾಂದರ್ಭಿಕವಾಗಿ ಅಂಕಿ ಅಂಶಗಳು ಒಂದಿಷ್ಟು ಹಾಕಿ ಎಲ್ಲಿ ಇದನ್ನ ಬರ್ಸಿನೋ ಇಲ್ಲೋ ಹೇಳ್ರಿ. ನಾನು ಟ್ರಂಕಾಮಲೈ ಬರದ್ರಿ. ನೆಕ್ಸ್ಟ್ ಫೋಟೋನೇ ಯಾವ್ದ್ರಿ. ಮತ್ತೆ ಏನಾದ್ರು ಇದ್ದು ಅಂದ್ರೆ ಮುಂದೆ ಹೇಳ. ಒಂದ್ ದೇಶದ ಬಗ್ಗೆ ಇಟ್ಟು ಗೊತ್ತಿರ್ಬೇಕು ನೋಡ್ರಿ. ಮತ್ತೆ ಯಾವ ದೇಶದ ಪೇಜ್ ಹೊಳಸ ನೋಡ. ಏನ ಒಟ್ಟು ಬರ್ಸ್ತೀನಿ ಹೊಳಸ್ತೀನಿ. ಬಾಂಗ್ಲಾದೇಶ್ ಇದೆ ನೋಡಿ. ಬಾಂಗ್ಲಾದೇಶ್ ಆಯ್ತ್ರೆ. ಇದರ ಬಗ್ಗೆ ಒಂದ್ 4 ವರ್ಡ್ ಬರ್ಸಲ್ರಿ. ಬಾಂಗ್ಲಾದೇಶ್ 1905 ಅಕ್ಟೋಬರ್ 16ರಂದು ಬಂಗಾಳ ವಿಭಜನೆಯಾಯಿತು. ಈ ಡೇಟ್ ಎದಕ್ಕೆ ಫೇಮಸ್ ಅದ ರೀ? ಜಾರಿಗೆ ಬತ್ತು ಅಂದಾಗ. ಅದನ್ನ ಯಾರು ಕೈಗೊಂಡಿದ್ದು ಅಂದ್ರೆ ಲಾರ್ಡ್ ಕರ್ಜನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ. ನಾನು ಭಾರತದಲ್ಲಿ ಇರುವಾಗಲೇ ಮುಸ್ಲಿಮ್ಸರಿಗೆ ಒಂದು ಪ್ರತ್ಯೇಕ ಪ್ರಾಂತ್ಯ ರಚಿಸಿಕೊಡುತ್ತೇನೆ. ಯಾರು ಹೇಳಿದ್ರು? ನಂತರ ಪಶ್ಚಿಮ ಬಂಗಾಳದ ರಾಜಧಾನಿ ಏನಾಯ್ತು ಅಂದ್ರ ಕಲ್ಕತ್ತಾ. ಪೂರ್ವ ಬಂಗಾಳದ ರಾಜಧಾನಿ ಏನಾಯ್ತು ಅಂದ್ರೆ ಢಾಕಾ.
ಪೂರ್ವ ಬಂಗಾಳದ ರಾಜಧಾನಿ ಏನಾಯ್ತ್ರಿ? ರಾಜಧಾನಿ ಢಾಕಾ. ಇದು ಕಾನ್ಸೆಪ್ಟ್. ಇಲ್ಲಿ ಯಾರು ಇರಬೇಕು ಅಂದ್ರೆ ಇಸ್ಲಾಂ ಧರ್ಮದ ಅನುಯಾಯಿಗಳು ಇರ್ರಿ ಅಂತ ಹೇಳಿ ಹೇಳ್ದ. ಅಂದ್ರೆ ಇದು ಒಡೆದು ಆಳುವ. ನಂತರ ಈ ಬಾಂಗ್ಲಾದೇಶ ಅಥವಾ ಬಂಗಾಳ ವಿಭಜನೆಯನ್ನು ವಿರೋಧಿಸಿ ರಕ್ಷಾಬಂಧನ ಆಚರಿಸಲು ಕರೆ ನೀಡಿದವರು ಯಾರು? ಪರಸ್ಪರ ರಕ್ಷಾಬಂಧನ ಆಚರಿಸಲು ಕರೆ ನೀಡಿದವರು ಯಾರು? ಆರ್ ಟ್ಯಾಗೋರ್. ಅಂದ್ರೆ ಯಾರು? ಇನ್ನ ಬಂಗಾಳ ವಿಭಜನೆಯನ್ನು ವಿರೋಧಿಸಿ ಏನ್ ಚಳವಳಿ ಅಂದ್ರೆ ವಂಗ ಭಂಗ. ವಂಗ ಅಂದ್ರೆ ಬಂಗಾಳರಿಯ ವಂಗನಾಡು, ವಂಗ ಭಂಗ ಅಂದ್ರೆ ಡಿವೈಡ್ ಆಗಿದ್ದು. ವಂಗ ಭಂಗ ಚಳುವಳಿ ಅಥವಾ ಸ್ವದೇಶಿ ಚಳುವಳಿ ಚಾಲು ಆಯ್ತು. ನೆಕ್ಸ್ಟ್ ಭಾರತಕ್ಕೆ ಇಲ್ಲೇ ಏನದಂದ್ರೆ ಢಾಕಾದೊಳಗ ಒಂದು ಹೊಸ ಮುಸ್ಲಿಂ ಸಲುವಾಗಿ ಏನಂದ್ರೆ ಅಥವಾ ಇಸ್ಲಾಂ ಧರ್ಮದ ಆ ಪ್ರಜೆಗಳ ರಕ್ಷಣೆಗಾಗಿ ಒಂದು ಪಕ್ಷ ಸ್ಥಾಪನೆ ಆಯಿತು. ಆಲ್ ಇಂಡಿಯಾ ಮುಸ್ಲಿಂ ಲೀಗ್, AIML. ಸಂಕ್ಷಿಪ್ತವಾಗಿ ಏನಬೇಕು? ಮುಸ್ಲಿಂ ಲೀಗ್ ಪಕ್ಷ ಸ್ಥಾಪನೆ ಆಯಿತು 1906. ಯಾವ ಊರ್ದಾಗ? ಢಾಕಾದೊಳಗ. ನವಾ ಆಗಾ ಖಾನ್ 3 ಇವ ಸ್ಥಾಪನೆ ಮಾಡ್ತಾನೆ. 3 ಆಗಾ ಖಾನ್. ನೆಕ್ಸ್ಟ್ ಇದು ಆದ ಬಳಿಕ ಮುಂದೆ ನಮಗ ಸ್ವತಂತ್ರ ಸಿಗ್ತಾವ. ಇದಕ್ಕ ಪೂರ್ವ ಪಾಕಿಸ್ತಾನ ಅಂತ ಹೇಳಿ ಹೆಸರಿತ್ತು. ಯಾವ ಹೆಸರಿತ್ರಿ? ಈ ಪೂರ್ವ ಪಾಕಿಸ್ತಾನ ಇದ್ದದ್ದು ಸ್ವತಂತ್ರ ಯಾವಾಗ ಆಯ್ತು ಅನ್ನೋದು. ಸ್ವತಂತ್ರ ಆಗಿದ್ದು 1971 ಡಿಸೆಂಬರ್ 16. ಅವಾಗ ಏನದಂದ್ರೆ ಇದಕ್ಕೆ ಸ್ವತಂತ್ರ ಆಗಲಿಕ್ಕೆ ಕಾರಣನಾದ ವ್ಯಕ್ತಿ ಯಾರು? ಮೊದಲ ಅಧ್ಯಕ್ಷ ಯಾರು ಅಂತ ಕೇಳ್ತಾರೆ. ಮೊದಲ ಅಧ್ಯಕ್ಷ ಶೇಖ್ ಮುಜಿಬುರ್ ರೆಹಮಾನ್ ಖಾನ್. ಶೇಖ್ ಮುಜಿಬುರ್ ರೆಹಮಾನ್ ಖಾನ್. ಇವನಿಗೆ ಪ್ರೀತಿಯಿಂದ ಜನ ಬಂಗ ಬಂಧು ಎಂದು ಕರೆಯುತ್ತಾರೆ. ಇನ್ನು ನೆಕ್ಸ್ಟ್ ಏನದಂದ್ರೆ ಬಾಂಗ್ಲಾದೇಶದ ರಾಜಧಾನಿ ಯಾವಾಗಾಯಿತು ಅಂದ್ರೆ ಢಾಕಾ. ರಾಜಧಾನಿ ಢಾಕಾ ಇರುವುದು ಯಾವ ನದಿಯ ದಡದಲ್ಲಿ? ಗಂಗಾ ನದಿಗೆ. ಅಲ್ಲಿ ಏನೆಂದು ಕರೆಯುತ್ತಾರೆ? ಜಮುನಾ ರಿವರ್. ಮೇಘನಾ ತರ ಜಮುನಾ ತರ. ನೀವು ಯಾವ್ದತ್ರಿ ಅದು ಬರಿತೀನಿ. ಮೇಘನಾ ಅದು ಬೇರೆ. ನೆಕ್ಸ್ಟ್ ಇದು ಆದ ಬಳಿಕ ಏನಂತಂದ್ರೆ ರಾಜ ಚಿಹ್ನೆ, ವಾಟರ್ ಲಿಲಿ ಅವೆಲ್ಲ ಹೇಳಲ್ಲ ಹೊಳ್ಳೊಳ್ಳಿ. ಮೊದಲೊಮ್ಮೆ ಹೇಳಿನೀಗ. ಅಲ್ಲಿ ರಾಷ್ಟ್ರೀಯ ಪುಷ್ಪ ವಾಟರ್ ಲಿಲ್ಲಿ, ರಾಷ್ಟ್ರೀಯ ಕ್ರೀಡೆ ಕಬಡ್ಡಿ ಅವು ಹೇಳಿನಿ. ಈ ದೇಶದೊಳಗ ಇರುವ ಪ್ರಮುಖ ಬಂದರುಗಳು ಯಾವ್ಯಾವ ಇದ್ದು ಅಂತ ಕೇಳ್ತಾರ. ಒಂದು ಚಿತ್ತಗಂಗಾ ಬಂದರು ಅಂತ ಹೇಳಿ ಬರ್ತದೆ. ಒಂದು ಮೋಂಗಿಯಾ ಬಂದರು ಅಂತ ಹೇಳಿ ಬರ್ತದೆ. ನೆಕ್ಸ್ಟ್ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಗಾಂಧಿ ಎಲ್ಲಿದ್ರು? ನೌಖಾಲಿ ಎಲ್ಲದ? ಬಾಂಗ್ಲಾದೇಶ್. ಎಲ್ಲದ್ರೆ ಅದು? ಬಾಂಗ್ಲಾದೇಶದ ಢಾಕಾ ಎನ್ನುವುದು ಎದಕ್ಕೆ ಫೇಮಸ್ ಅಂದ್ರೆ ಮಸ್ಲಿನ್ ಬಟ್ಟೆಗಳಿಗೆ ಪ್ರಸಿದ್ಧಿ. ಯಾವ ಬಟ್ಟೆಗಳಿಗೆ? ಮಸ್ಲಿನ್ ಬಟ್ಟೆಗಳಿಗೆ ಪ್ರಸಿದ್ಧಿ. ಢಾಕಾ ಏನಂದ್ರೆ ಭಾರತದೊಂದಿಗೆ ಸೆಣಬಿನ ಉತ್ಪಾದನೆಯಲ್ಲಿ ಸ್ಪರ್ಧೆ ಮಾಡುತ್ತಿದೆ. ಇನ್ನ ಎರಡನೆಯದು ಪ್ರಪಂಚದಲ್ಲಿ ಹೆಚ್ಚು ಜನಸಾಂದ್ರತೆ ಹೊಂದಿರುವುದೇ ಯಾವ? ಪ್ರಪಂಚದಲ್ಲಿ ಹೆಚ್ಚು ಜನಸಾಂದ್ರತೆ ಎಲ್ಲಿರಿ? ಬಾಂಗ್ಲಾದೇಶ. ಇಷ್ಟೆಲ್ಲ ಬಾಂಗ್ಲಾದೇಶದಾಗ ಮಂದಿಗೆ ನಡೆದಾಡಕ್ಕೂ ಜಾಗ ಅದ. ಆಡಳಿತ ಭಾಷೆ ಬಂಗಾಳಿ ಅದ. ಆಡಳಿತ ಭಾಷೆ ಯಾವ್ದ್ರಿ? ಅಲ್ಲಿ ಜನಸಾಂದ್ರತೆ ಹೆಚ್ಚಿಗೆ ಎಟ್ಟದ ಅನ್ನೋದು ಯಾವ್ದ್ರಿ ಇದು? ಇದು 11 ನಿಮಿಷ ಅದ್ರಿ. ಈಗ ಜರ ಫಾಸ್ಟ್ ಓಡಿಸ್ತು. ಟ್ರೈನಿನ ಮ್ಯಾಕ್ ಕೊಡುತ್ತಾರೆ ಮಂದಿ ಅಲ್ಲಿ. ನೋಟ್
ಒಂದ್ ಸಾಣದ ಯಾವ್ದೋ ಇತ್ತು ಇದನ್ನ ಇದು 52 ಇದು ಬೇಡ ನೋಡ್ರಿ ಮಂದಿ ಎಷ್ಟು ಹೆಂಗ್ ಹೊಂಟದಲ್ಲ ಟ್ರೈನ್ ಅಲ್ಲಿ. ಅತಿಯಾದ ಜನಸಂಖ್ಯೆ ಆದ್ರೆ ಇಂಡಿಯಾಕ್ಕೂ ಇದೇ ಪಾಳಿನಿ ಅದ ರೀ. ಹಾ ರೀ ಅದಕ್ಕೆ ಇದು ನಮ್ ಫೇವ್ರೇಟ್. ಲೈಟ್ ಬಂದ್ ಮಾಡಿ. ನಾಲ್ಕು ಪಾರ್ಗಳು ಸಂಘಟ ನೋಡಿ ಹೆಂಗ್ ಹೋಗೋದು. ಆಯ್ತಾ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ದೇಶನೇ ಯಾವಾದ್ರಿ? ಮಂದಿ ಹೆಚ್ಚಿಗೆ ಆದ್ರೆ ಆಗೋಗತಿ ಇದೆ ನೋಡಿ, ಹೇಳ್ತಾನ ಹೇಳೋದು. ಹಾಗಾಗಿ ಜನಸಂಖ್ಯೆ ಎನ್ನುವುದು ಇತಿಮಿತಿಯಲ್ಲಿ ಇರಬೇಕು. ಎಷ್ಟು ಕಾನ್ಸೆಪ್ಟ್ ಹೇಳ್ತೀರ ಬರ್ರಿ ಇದರ ಬಗ್ಗೆ. ಬಾಂಗ್ಲಾದೇಶ್ ಹೆಡ್ಲೈನ್ ಬರ್ದಿರ ನೀವೇ. 1905 ಅಕ್ಟೋಬರ್ 16 ಬಂಗಾಳ ವಿಭಜನೆ ಮಾಡಿದವರು. 1905 ಅಕ್ಟೋಬರ್ 16 ಬಂಗಾಳ ವಿಭಜನೆ ಮಾಡಿದವರು ಲಾರ್ಡ್ ಕರ್ಜನ್. ಲಾರ್ಡ್ ಕರ್ಜನ್. ನೆಕ್ಸ್ಟ್, ಮುಸ್ಲಿಂಸರಿಗೆ ಒಂದು ಪ್ರತ್ಯೇಕ ಪ್ರಾಂತ್ಯ ರಚಿಸಿಕೊಡುವುದಾಗಿ ಹೇಳಿದವನು ಲಾರ್ಡ್ ಕರ್ಜನ್. ಮುಸ್ಲಿಂಸರಿಗಾಗಿ ಒಂದು ಪ್ರತ್ಯೇಕ ಪ್ರಾಂತ್ಯ ರಚಿಸುವುದಾಗಿ, ಮುಸ್ಲಿಂಸರಿಗೆ ಒಂದು ಪ್ರತ್ಯೇಕ ಪ್ರಾಂತ್ಯ ರಚಿಸಿಕೊಡುವುದಾಗಿ ಹೇಳಿದವರು, ಪ್ರತ್ಯೇಕ ಪ್ರಾಂತ್ಯ ರಚಿಸಿಕೊಡುವುದಾಗಿ ಹೇಳಿದವರು ಯಾರಿ? ಲಾರ್ಡ್ ಕರ್ಜನ್. ನೆಕ್ಸ್ಟ್, ಪೂರ್ವ ಬಂಗಾಳದ ರಾಜಧಾನಿ ಢಾಕಾ. ಪೂರ್ವ ಬಂಗಾಳದ ರಾಜಧಾನಿ ಯಾವ್ದಾಯ್ತ್ರಿ? ಢಾಕಾ. ಕೇಳಿದಾಗ ಇಸ್ಲಾಂ ಧರ್ಮದವರು ಇರತಕ್ಕದ್ದು ಅಥವಾ ಮುಸ್ಲಿಂ ಸಮುದಾಯ ನೆಲೆಸಬೇಕು ಹೇಳ್ತಾನ. ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾ, ಹಿಂದೂಗಳು ನೆಲೆಸಬೇಕು. ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾ, ಹಿಂದೂಗಳು ನೆಲೆಸಬೇಕು. ನೆಕ್ಸ್ಟ್, ಬಂಗಾಳ ವಿಭಜನೆಯನ್ನು ವಿರೋಧಿಸಿ ರಕ್ಷಾಬಂಧನ ಆಚರಿಸಲು ಕರೆ ನೀಡಿದವರು. ಬಂಗಾಳ ವಿಭಜನೆಯನ್ನು ವಿರೋಧಿಸಿ ರಕ್ಷಾಬಂಧನ ಆಚರಿಸಲು ಕರೆ ನೀಡಿದವರು ರವೀಂದ್ರನಾಥ್ ಟ್ಯಾಗೋರ್. UPSC ಕ್ವಶನ್. ರವೀಂದ್ರನಾಥ್ ಟ್ಯಾಗೋರ್. ಬಂಗಾಳ ವಿಭಜನೆಯನ್ನು ವಿರೋಧಿಸಿ ರಕ್ಷಾಬಂಧನ ಆಚರಿಸಲು ಕರೆ ನೀಡಿದವರು ಯಾರಿ? ರವೀಂದ್ರನಾಥ್ ಟ್ಯಾಗೋರ್. ನೆಕ್ಸ್ಟ್, ಬಂಗಾಳ ವಿಭಜನೆ ವಿರೋಧಿಸಿ ಪ್ರಾರಂಭಿಸಿದ ಚಳುವಳಿ. ಬಂಗಾಳ ವಿಭಜನೆಯನ್ನು ವಿರೋಧಿಸಿ ಪ್ರಾರಂಭಿಸಿದ ಚಳುವಳಿ ವಂಗಭಂಗ ಅಥವಾ ಸ್ವದೇಶಿ ಚಳುವಳಿ. ವಂಗಭಂಗ ಅಥವಾ ಸ್ವದೇಶಿ ಚಳುವಳಿ. ವಂಗಭಂಗ ಅಥವಾ ಸ್ವದೇಶಿ ಚಳುವಳಿ 1905. ನೆಕ್ಸ್ಟ್, ಮುಸ್ಲಿಂ ಲೀಗ್ ಪಕ್ಷದ ಸ್ಥಾಪನೆ 1906 ಢಾಕಾ. ಮುಸ್ಲಿಂ ಲೀಗ್ ಪಕ್ಷದ ಸ್ಥಾಪನೆ 1906 ಢಾಕಾ. 1906 ಢಾಕಾ ಬರೆದು ಬೇಕಾದ ಮೂರನೆಯ ಆಗಾ ಖಾನ್ ಸ್ಥಾಪಿಸಿದರು. ಮೂರನೆಯ ಆಗಾ ಖಾನ್ ಸ್ಥಾಪಿಸಿದರು. ಮೂರನೆಯ ಆಗಾ ಖಾನ್ ಸ್ಥಾಪಿಸಿದನು. ನೆಕ್ಸ್ಟ್, ಬಾಂಗ್ಲಾದೇಶದ ಇನ್ನೊಂದು ಹೆಸರು ಪೂರ್ವ ಪಾಕಿಸ್ತಾನ್. ತುಂಬರಿ ಏನೋ ಪೇಜ್ಗಳು ಹೊಲಿಸಿ 2 ಪೇಜ್ ಕೊಟ್ಟಿವಿ. ಬಾಂಗ್ಲಾದೇಶದ ಹಳೆಯ ಹೆಸರು ಪೂರ್ವ ಪಾಕಿಸ್ತಾನ್. ನೆಕ್ಸ್ಟ್, ಬಾಂಗ್ಲಾದೇಶ ಸ್ವತಂತ್ರ 1971 ಡಿಸೆಂಬರ್ 16. 1971 ಡಿಸೆಂಬರ್ 16. 1971 ಡಿಸೆಂಬರ್ 16. ಮೊದಲ ಅಧ್ಯಕ್ಷ ಶೇಖ್ ಮುಜಿಬುರ್ ರೆಹಮಾನ್ ಖಾನ್. ಮೊದಲ ಅಧ್ಯಕ್ಷ ಶೇಖ್ ಮುಜಿಬುರ್ ರೆಹಮಾನ್ ಖಾನ್. ಬಂಗಾ ಬಂಧು ಏನಂತಾರೆ ಅವರಿಗೆ? ಬಂಗಾ ಬಂಧು ಎಂದು ಕರೆಯುತ್ತಾರೆ. ನೆಕ್ಸ್ಟ್, ಮೊದಲ ಪ್ರಧಾನಮಂತ್ರಿ AK ಫಜುಲ್ ಹಕ್. AK ಫಜುಲ್ ಹಕ್. ಮೊದಲ ಪ್ರಧಾನಿ AK ಫಜುಲ್ ಹಕ್. ಫಜುಲ್ ಹಕ್. AK ಫಜುಲ್ ಹಕ್ ಮೊದಲ ಪ್ರಧಾನಿ ಯಾರೇ? ಏನ? ರಾಜಧಾನಿ ಢಾಕಾ ಇರುವುದು ಜಮುನಾ ನದಿಯ ದಡದಲ್ಲಿ. ಕರೆಕ್ಟ್ ಅದ ಇಲ್ಲ? ರಾಜಧಾನಿ ಢಾಕಾ ಇರುವುದು ಜಮುನಾ ನದಿ ತೀರದಲ್ಲಿ.
ಢಾಕಾ ಇರುವುದು ಜಮುನಾ ನದಿ ತೀರದಲ್ಲಿ. ನೆಕ್ಸ್ಟ್, ಢಾಕಾ ಇದು ಮಸ್ಲಿನ್ ಬಟ್ಟೆಗಳಿಗೆ, ವೆಲ್ವೆಟ್ ಬಟ್ಟೆ ಅಂತೀರಲ್ರಿ, ನಿಮ್ಗೆ ಹೆಂಗ್ ಗೊತ್ತು? ಹ್ಞೂ, ಸಣ್ಣ ಹುಡುಗರು ಯೂಸ್ ಮಾಡೋದ್ರೆ ವೆಲ್ವೆಟ್ ಅಂತ ಹೇಳಿ ಬರ್ತಾವ. ಅಲ್ಲ, ಅವ್ರಿಗೆ ಹೂನೆ ಅಂತಾರೆ ಎಲ್ಲದಕ್ಕೂ ರೀ. ಬರ್ರಿ, ಆಯ್ತಲ್ಲ, ಅವು ಫ್ಲೆಕ್ಸಿಬಲ್ ಡ್ರೆಸ್ ಅಂತ ಹೇಳಿ ಬರ್ತಾವ್ರಿ. ಯೂಸಲ್ಲಿ ಸಣ್ಣ ಹುಡುಗರಿಗೆ ಹಾಕ್ತಾರೆ ಅವು ಜಾಸ್ತಿ. ಇಲ್ಲ, ಡಿಟೇಲ್ ಗೊತ್ತಿರ್ಬೇಕು, ಅದು ವರ್ಲ್ಡ್ ಮಾರ್ಕೆಟಿಂಗ್ ರೀ ಅದು. ನೆಕ್ಸ್ಟ್, ಢಾಕಾ ಇದು ಮಸ್ಲಿನ್ ಬಟ್ಟೆಗಳಿಗೆ ಹೆಸರುವಾಸಿ. ಮಸ್ಲಿನ್ ಬಟ್ಟೆಗಳಿಗೆ ಹೆಸರುವಾಸಿ. ನೆಕ್ಸ್ಟ್, ಇನ್ನು ನಾಣ್ಯ TAK, ಟಾಕಾ, ಚಲಾವಣೆ ನಾಣ್ಯ ಟಾಕಾ. ನೆಕ್ಸ್ಟ್, ಬರದ್ರಿ, ಆಡಳಿತ ಭಾಷೆ ಬೆಂಗಾಲಿ. ಆಡಳಿತ ಭಾಷೆ ಬಂಗಾಳಿ. ಈ ಪಶ್ಚಿಮ ಬಂಗಾಳದ ಚುನಾವಣೆದೊಳಗ ಫಸ್ಟ್ ಇಂಡಿಯಾದೊಳಗ ರಾಷ್ಟ್ರಾಭಿಮಾನ ಹುಟ್ಟಿದ್ದೇ ವೆಸ್ಟ್ ಬೆಂಗಾಲ್ದಾಗ. ರಾಷ್ಟ್ರೀಯತೆ ಅನ್ನೋದು, ನ್ಯಾಷನಲಿಸಮ್. ನಮ್ಮ ಭಾರತಕ್ಕೆ ಬೇಕಾದ ಸ್ವಾತಂತ್ರ್ಯದ ಎಲ್ಲಾ ವಿಚಾರಧಾರೆಗಳ ನೆಲೆನೇ ಅದು. ನೇರವಾಗಿ ಇತಿಹಾಸದ ಪುಟಗಳು ತೆಗೆದುಕೊಂಡು ನೋಡಿದೀವಿ ಅಂದ್ರೆ ನಮ್ಮ ಕನ್ನಡಿಗರ ಪಾತ್ರ ಬಹಳ ಕಮ್ಮದ. ಯಾಕಂದ್ರೆ ಮೈಸೂರಿನ ಒಡೆಯರು ನಾವು ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಕ್ಕೆ ಕೊಟ್ಟಿಲ್ಲ, ಅವ್ರವ್ರ ಫ್ರೆಂಡ್ಸ್ ಇದ್ರು. ಮೇನ್ ವಿರೋಧ ಚಾಲುವಾಗಿದ್ದು ಪಶ್ಚಿಮ ಬಂಗಾಳದಾಗ. ಆಮ್ಯಾಗ ಸ್ವತಂತ್ರ ಸಿಕ್ಕ ಕಂಪ್ಲೀಟ್ ಕಾಂಗ್ರೆಸ್. ಅಲ್ಲಿ ಒಂದಿಷ್ಟು ಕಮ್ಯುನಿಸ್ಟ್ ವಿಚಾರಗಳು ಇದ್ದು, ಕಮ್ಯುನಿಸ್ಟ್ ಪಕ್ಷ. ಮೊದಲ 30 ವರ್ಷ ನಾನ್ ಸ್ಟಾಪ್ ಕಾಂಗ್ರೆಸ್ ಆಳ್ವಿಕೆ ಮಾಡ್ಯಾರ. ಮುಂದಿನ 30 ವರ್ಷ ಕಂಪ್ಲೀಟ್ ಕಮ್ಯುನಿಸ್ಟ್ ಗೌರ್ಮೆಂಟ್, ಜ್ಯೋತಿ ಬಸು. ಅಲ್ಲಿದಿಂದ ಈ ಕಂಪ್ಲೀಟ್ ತೃಣಮೂಲ ಕಾಂಗ್ರೆಸ್. ಈ ಸದ್ಯ ಯಾರದ ದೀದಿ. ಇದು ಎಷ್ಟನೇ ಟರ್ಮ್ ಅಂದ್ರಿ ನೀವು? 4-5ನೇ ಟರ್ಮ್ ಕಂಟಿನ್ಯೂ. ಬಟ್ ಎಲ್ಲರಿಗೂ 30 ವರ್ಷ ಟಾರ್ಗೆಟ್ ಇದೆ ಅವರಲ್ಲಿ. ಒಂದ್ ಸಲ ಒಂದು ಪಕ್ಷಕ್ಕೆ 30 ವರ್ಷ ಫಿಕ್ಸ್ ಇದ್ದಂಗೆ ಆಗಿದ್ರೆ ಅವರಲ್ಲಿ. ಹಾಗಾದ್ರೆ ಇವರಿಗೆ ಮಮತಾ ದೀದಿಗೆ ಇನ್ನೊಂದು ಏನ್ ಬೆನಿಫಿಟ್ ಅದ ಹೇಳಿ, ಸ್ಥಳೀಯ ಭಾಷೆ ಬಂಗಾಳಿ ಚಲೋ ಮಾತಾಡ್ತಾರೆ. ಇವು ಉಳಿದಿದ್ದ ಪಕ್ಷದವರು ಇಲ್ಲಿದ್ ಹೋಗಿ ಅಲ್ಲಿ ಹಿಂದಿದೊಳಗೆ ಮಾತಾಡಿ ಅದನ್ನ ಟ್ರಾನ್ಸ್ಲೇಟ್ ಮಾಡೋರಿಗೆ ಎವಡ ತಬಡ ಆಗ್ಬಿಡ್ತು. ಅಂದ್ರ ಆ ಸ್ಥಳೀಯ ಭಾಷೆ ಹೃದಯ ಸ್ಪರ್ಶ ಭಾಷೆ ಆಗ್ತದ. ಉಳಿದ ಯಾವ ಪಕ್ಷಗಳಲ್ಲಿನೂ ದೊಡ್ಡ ಲೀಡರ್ಗಳು ವೆಸ್ಟ್ ಬೆಂಗಾಲ್ದಾಗ ಇಲ್ಲ. ಹಾಗಾಗಿ ತೃಣಮೂಲ ಕಾಂಗ್ರೆಸ್ದ ನಾಯಕಿ ಏನಂದ್ರ ದೀದಿ ಅವರದ್ದು ಭಾಷೆ ಭಾವನಾತ್ಮಕವಾಗಿರ್ತದೆ. ಅದಕ್ಕಾಗಿ ಅಲ್ಲಿ ಅದನ್ನ ಕಂಟ್ರೋಲ್ ಮಾಡೋದು ಒಂದು. ಎರಡನೇದು, ಕರ್ನಾಟಕಕ್ಕೆ ಹೋಲಿಕೆ ಮಾಡಿದ್ರೆ ಕಡು ಬಡತನದ ರಾಜ್ಯ ರೀ ಅದು. ಯಾವಾಗ ವೆಸ್ಟ್ ಬೆಂಗಾಲ್ ಬಹಳ ಬಡತನ ರೀ. ಇನ್ನೂ ಸೈಕಲ್ ರಿಕ್ಷಾ ಆದವ್ರಿ ಅಲ್ಲಿ. ಒಬ್ಬ ಆಟೋ, ಇನ್ನೂ ಮನಿಗಳು ಪಕ್ಕಾ ಮನಿನೇ ಇಲ್ಲ, ಕಚ್ಚಾ ಮನಿನೇ ಅಂದ್ರೆ ಗುಡಿಸಲು ಮನಿನೇ ಬರೀ ಎಲ್ಲಾರ್ದು. ಸಿಟಿ ಕಲ್ಕತ್ತಾ ಒಂದು ನೋಡಿ ಸುಂದರ ಬ್ಯಾಡ್ರಿ, ರೂರಲ್ ಏರಿಯಾ ನೋಡ್ರಿ. ನಮ್ಮಲ್ಲಿ ಹೊರಗೊಳದಾಗ ಸೈತಿಕೆ ಛತ್ರಿ ಮನಿ ಕಟ್ಟಬೇಕು. RCC ಕಟ್ಟಿ ACC ಸಿಮೆಂಟ್ ಬಳಸ್ತಾರೆ ನಮ್ಮಲ್ಲಿ. ಹೊಲಗೊಳದಾಗ ಕರೆಕ್ಟೋ ಇಲ್ಲ, ಊರಾಗಂತ ಬಿಡ್ರಿ ಸರ. ಕರ್ನಾಟಕ ಇಂಡಿಯಾದೊಳಗ ಟಾಪ್ ಮೋಸ್ಟ್ ಶ್ರೀಮಂತ ರಾಜ್ಯಗಳಲ್ಲಿ ನಾವು 5ರದ ಒಳಗಡೆ ಇರ್ತೀವಿ. ಯಾವಾಗಲೂ ಟ್ಯಾಕ್ಸ್ ಕಟ್ಟೋದ್ರದ 3ನೇದೀವಿ, ತಿಳಿತ್ರೆ. ಅಂದ್ರೆ ಕನ್ನಡಿಗರ ಪಾತ್ರ ಚಲೋ ಅದಾರಿ. ನಾವು ಕಂಪೇರ್ ಮಾಡ್ಕೊಂಡು ಉಳ್ಕದವ್ರಿ ನೋಡಿ ನಾವೇ ಬಡೋದೇವ್ ಅಂತೀವಿ. ನಾವು ಬಡೋರಿಲ್ಲ, ನಾವು ಶ್ರೀಮಂತರು ಉಳಿದ ರಾಜ್ಯಗಳಿಗೆ. ಛತ್ತೀಸ್ಗಢ, ಒಡಿಸ್ಸಾ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ಬಿಹಾರ್, UP ಕಂಡಪಟ್ಟಿ ಬಡೋರಿ. ಇಡೀ ಆಲ್ ಓವರ್ ಇಂಡಿಯಾದೊಳಗೆ ದುಡ್ಲಿಕ್ಕೆ ಅಡ್ಡಾಡೋರು ಅಂದ್ರೆ ಉತ್ತರ ಪ್ರದೇಶದವ್ರು. ನಮ್ಮವ್ರು ಎಲ್ಲರೂ ಹೋಗ್ತಾರೆ. ನಮ್ಮ ಮನಿ ಬಿಟ್ಟು ಎಲ್ಲಿ ಹೋಗಲ್ಲ. ಹೋದ್ರೆ ಬಾಳ ಅತ್ತಿ ಮಾವನ ಊರಿಗೆ ಹೋಗ್ತಾವ ನಾವು, ಎಲ್ಲಿ ಹೋಗಲ್ಲ. ನೆಕ್ಸ್ಟ್, ಗೋವಾಕ್ ಹೋಗ್ತಾರೆ. ಪ್ರಮುಖ ಬಂದರುಗಳು ಎರಡದಾವ, ಯಾವ್ಯಾವ ಹೇಳಿ? ಬಸ್ ಪ್ರಮುಖ ಬಂದರುಗಳು. ಚಿತ್ತಗಂಗಾ ಓದಿರ್ತೀರಿ, ಮೂಂಗಿಯಾ ಓದ್ಬೇಕು, ಅದು ಇಂಪಾರ್ಟೆಂಟ್. ಪ್ರಮುಖ ಬಂದರುಗಳು ಚಿತ್ತಗಂಗಾ, ಮೂಂಗಿಯಾ. ನೆಕ್ಸ್ಟ್, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಗಾಂಧೀಜಿಯವರು ಎಲ್ಲಿದ್ದರು? ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಗಾಂಧೀಜಿಯವರು ಬಾಂಗ್ಲಾದೇಶದ ನೌಖಾಲಿಯಲ್ಲಿ ಇದ್ದರು. ಬಾಂಗ್ಲಾದೇಶದ ನೌಖಾಲಿ ಎಂಬಲ್ಲಿ ಇದ್ದರು. ಬಾಂಗ್ಲಾದೇಶದ ನೌಖಾಲಿಯಲ್ಲಿ ಇದ್ದರು. ನೆಕ್ಸ್ಟ್, ಬಲ್ಲಿಗತ್ತಿರ ಇಲ್ಲ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ದೇಶ ನಮ್ಮ ಇಂಡಿಯಾದಾಗ 382 ಅದ ರೀ. ಅವರಲ್ಲಿ 1165. 1 ಕಿಲೋಮೀಟರ್ 8 ಮಂದಿ ಇರ್ತಾರೋ. ಪ್ರಪಂಚದಲ್ಲಿ ಹೆಚ್ಚು ಜನಸಾಂದ್ರತೆ ಹೊಂದಿದ ದೇಶ ಯಾವದ್ರಿ? ನೆಕ್ಸ್ಟ್, ಏನ ಈಗಿನ ಅಧ್ಯಕ್ಷ ಅಥವಾ ಪ್ರಧಾನಿ ಏನ್ ಬೇಕಾ? ಏನಾಗುತ್ತೆ ಬರೀ ಒಂದು ಏನ ಈಗಿನ ಮುಖ್ಯಸ್ಥರು ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯೂನುಸ್. ನೊಬೆಲ್ ಶಾಂತಿ ಪ್ರಶಸ್ತಿಯ ವಿಜೇತ ಮೊಹಮ್ಮದ್ ಯೂನುಸ್.
ಮೊಹಮ್ಮದ್ ಇನ್ನೂಸ್ ಅಂತೇಳಿ ಬರೆದ್ರೆ ನೆಕ್ಸ್ಟ್ ಮೊಹಮ್ಮದ್ ಇನ್ನೂಸ್ ಅಲ್ಲೇ ವರ್ಡ್. ಪ್ರಪಂಚದಲ್ಲಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಹೊಂದಿರುವ ದೇಶಗಳು 3 ಹೇಳಿ ನೋಡು. ಒಂದನೇದು, ಎರಡು, ನೀವು ಏನನ್ನ ಹೇಳಿ. ಒಂದನೇದು ಇಂಡೋನೇಷಿಯಾ ಆಯ್ತು, ಎರಡನೇದು ಗೊತ್ತಿಲ್ಲ, ಮೂರನೇದು ಬಾಂಗ್ಲಾದೇಶ, ಎರಡನೇದು ಯಾವುದು ಅನ್ನೋದು ಹೇಳಿ. ಬರೀ ಪ್ರಪಂಚದಲ್ಲಿ ಹೆಚ್ಚು ಮುಸ್ಲಿಮ್ಸ್ ಜನಸಂಖ್ಯೆ ಹೊಂದಿರುವ ದೇಶಗಳು. ಪ್ರಪಂಚದಲ್ಲಿ ಹೆಚ್ಚು ಮುಸ್ಲಿಮ್ಸ್ ಜನಸಂಖ್ಯೆ ಹೊಂದಿರುವ ದೇಶಗಳು. ನಂಬರ್ 1 ಇಂಡೋನೇಷಿಯಾ. 1 ಇಂಡೋನೇಷಿಯಾ ರೀ. ಎರಡನೇದು ಬರೀ ನಂಬರ್ ಹಾಕಿಬಿಡ್ರಿ. ಮೂರನೇದು ಬಾಂಗ್ಲಾದೇಶ ನೋಡ್ರಿ. ಆಯ್ತ್ರೆ, ಕರೆಕ್ಟ್ ಚೆಕ್ ಮಾಡಿ ನೋಡೋಣ ಯಾವ್ದಾಗ್ತದ. ಸೆಕೆಂಡ್ ಮೋಸ್ಟ್ ಮುಸ್ಲಿಂ ಪಾಪ್ಯುಲೇಷನ್ ಕಂಟ್ರಿ ಅಂತೇಳಿ ನೋಡೋಣ, ಟೈಪ್ ಮಾಡಿ ಏನಾಗ್ತದ. ಭಾರತ ಭಾರತದ 20 ಕೋಟಿ ಇದ್ದಾರೆ. ಅಂದ್ರೆ ಎರಡನೇದು ಪಾಕಿಸ್ತಾನನೇ ಬರಿಬೇಕಂದ್ರಿ. ಬರ್ರಿ ಥರ್ಡ್ ಒನ್ ಈಗ ಬಾಂಗ್ಲಾದವ್ರಾಗ್ಯಾರ. ಅಪ್ಡೇಟ್ ಪ್ರಕಾರ ಇಲ್ಲದ ನೋಡಿ, ಬಾಂಗ್ಲಾದೇಶ್ ಹೋಮ್ ಟು ದಿ ಥರ್ಡ್ ಲಾರ್ಜೆಸ್ಟ್ ಮುಸ್ಲಿಂ ಮೆಜಾರಿಟಿ ಪಾಪ್ಯುಲೇಷನ್ ಅಂತೇಳಿ ಅದ ನೋಡಿ. ಆಯ್ತ್ರೆ, ಮತ್ತೆ ಚೇಂಜ್ ಆಗ್ಯದ್ರೆ 2060ಕ್ಕೆ ಹೋಗಿ ನೀವು ಅವಾಗ ಬೇಡೇನಾ. 1 ಇಂಡೋನೇಷಿಯಾ, 2 ಪಾಕಿಸ್ತಾನ, 3 ಬಾಂಗ್ಲಾದೇಶ್. ಇದು ಫೈನಲ್ ಮುಗೀತು. ಬರ್ರಿ ಏನೋ ಒಂದು ಮತ್ತೇನ ಹೇಳಕತ್ತಿದ್ ನೋಡ್ರಿ. ಪ್ರಪಂಚದ ವಿಸ್ತಾರವಾದ ಮ್ಯಾಂಗ್ರೋವ್ ಕಾಡುಗಳು. ಪ್ರಪಂಚದ ವಿಸ್ತಾರವಾದ ಮ್ಯಾಂಗ್ರೋವ್ ಕಾಡುಗಳು ಸುಂದರ ಬನ್ಸ್. ಪ್ರಪಂಚದ ವಿಸ್ತಾರವಾದ ಮ್ಯಾಂಗ್ರೋವ್ ಕಾಡುಗಳು ಸುಂದರ ಬನ್ಸ್ ಅಂತೇಳಿ ಬರುದು. ಸುಂದರ ಬನ್ಸ್ ಅಂತೇಳಿ ಬರುದು. ಭಾರತ ಬಾಂಗ್ಲಾದ ನಡುವೆ ವಿಸ್ತರಿಸಿವೆ. ಭಾರತ ಬಾಂಗ್ಲಾದೇಶದ ನಡುವೆ ವಿಸ್ತರಿಸಿವೆ. ನೆಕ್ಸ್ಟ್, ಸಾರ್ಕ್ ಸಂಘಟನೆಯ ಕೇಂದ್ರ ಕಚೇರಿ. ಬರೀ ಸಾರ್ಕ್ ಸಂಘಟನೆಯ ಮೊದಲ ಸಭೆ ಅಂದ್ರೆ ಸಾರ್ಕ್ ಸಂಘಟನೆಯ ಮೊದಲ ಸಭೆ ನಡೆದಿರುವುದು. ಸಾರ್ಕ್ ಸಂಘಟನೆಯ ಮೊದಲ ಸಭೆ ನಡೆದಿರುವುದು ಡ್ಯಾಶ್ ಢಾಕಾ ಅಂತ ಬರೋದು 1985. ಢಾಕಾ 1985 ಮೊದಲ ಸಾರ್ಕ್ ಸಭೆ. ಯಾರ ಬಗ್ಗೆ ಮುಗೀತು? ಆಯ್ತ್ರೆ, ಬಹಳ ಸ್ಪೇಸ್ ಏನ ಜಾಗ ಬಹಳ ಅದಾವಲ್ರಿ. ಏನ ಎಷ್ಟು ಪೇಜ್ ಅವ್ರಿ? ಏನೋ ಒಂದು ಸಾಣದ ಇದೊಂದು ಹೇಳ್ಬಿಡ್ತೀನಿ, ಉಳಿದಿದ್ದು ನಾಳೆಗೆ. ಇಲ್ಲಕ ನಾ ಪ್ರಿಂಟೆಡ್ ಆಗ್ತೀನಿ, ಬರ್ಕೊಂಡು ತುಗ್ಬೇಕಾಗ್ತ ನೋಡಿ. ಭೂತಾನ್. ಭೂತಾನದ ರಾಜಧಾನಿ ಏನದ? ಥಿಂಪು ರಾಜಧಾನಿ. ನಾಣ್ಯ ಯಾವುದು? ನಾಗುಲ್ ತರಂ. ನಿಮ್ಗೆ ಎಂತ ಏನು ಒಟ್ಟ ಐಡಿಯಾನೇ ಇಲ್ಲ ರೀ. ಸಂಸತ್ತು ತಗೊಡು. ಪಾರ್ಲಿಮೆಂಟ್ ನಿಯಮ. ಆ ಬಾಂಗ್ಲಾದೇಶದ ಪಾರ್ಲಿಮೆಂಟ್ ಹೆಸರು ಬರೀಲಿ ನೋಡಿ. ಬಾಂಗ್ಲಾದೇಶದಲ್ಲಿ ಸಂಸತ್ತಿನ ಹೆಸರು ಅಂತ ಹೇಳುದು ಸಂಸತ್ತು. ಜನತಾ ಪಾರ್ಲಿಮೆಂಟ್ ಅಥವಾ ಜನತಾ ಸಂಸತ್ ಅಂತಾರ. ಬಂಗಾಳಿ ಭಾಷೆದ ಬೇರೆ ಪ್ರೊನೌನ್ಸಿಯೇಷನ್ ತೋರ್ತಾರೆ, ಕನ್ನಡದ ಜನತಾ ಸಂಸತ್. ಸಿಡಿಲುಗಳ ನಾಡು ಯಾವಾಗ? ಲ್ಯಾಂಡ್ ಆಫ್ ಥಂಡರ್ ಬೋಲ್ಟ್. ಸಿಡಿಲುಗಳ ನಾಡು ಭೂತಾನ್. ಇದನ್ನು ಬರ್ಸೋಲ್ಲ, ಬರ್ಕೊಟ್ ಪಟ್ನೆ. ಆಯ್ತ್ರೆ, ನೇಪಾಳ. ನೇಪಾಳ ರಾಜಧಾನಿ. ನೇಪಾಳದ ಮೂಲ ಜನಾಂಗ ಏನಂತ ಹೇಳಿ? ಗೋರ್ಖಾಗಳು ಅಂತ. ಮನೆ ಮುಂದೆ ಬರ್ತಾರಲ್ಲ ರಾತ್ರಿ, ಅಲ್ಲಿ ತನ ಓದ್ತಿರ್ತೀವಿ ನಾವು, ಸೀಟಿ ಹೊಡೆದ ಟುಬಕ. ಹೌದಾ ಇಲ್ಲ ಹೇಳಿ. ನೆಕ್ಸ್ಟ್, ನೇಪಾಳದ ರಾಜಧಾನಿ ಯಾವ? ರಾಜಧಾನಿ ಕಠ್ಮಂಡು. ನಾಣ್ಯ ರೂಪಿಯಾ? ಅದನ್ನು ಕೇಳಲ್ಲ. ಸಂಸತ್ತಿನ ಹೆಸರು ನ್ಯಾಷನಲ್ ಪಂಚಾಯತ್. ನ್ಯಾಷನಲ್ ಪಂಚಾಯತ್.
ನೆಕ್ಸ್ಟ್ ಇನ್ನ ಪವಿತ್ರ ಪ್ರಾಣಿ ರಾಜ್ಯ ಪ್ರಾಣಿ ಗೋವು. ಗೋವು ಗೋವಲೆ ಗೋವಲೆ ಗೋವು. ಇನ್ನ ನೇಪಾಳದಲ್ಲಿ ಮೌಂಟ್ ಎವರೆಸ್ಟ್ ಶಿಖರವಿದೆ. ಮೌಂಟ್ ಎವರೆಸ್ಟ್ ಶಿಖರ ಎಲ್ಲದ? 8848.6 ಮೀಟರ್. 1953ರಲ್ಲಿ ಮೊದಲಿಗೆ ಎವರೆಸ್ಟ್ ಶಿಖರ ಏರಿದವರು. ಎವರೆಸ್ಟ್ ಶಿಖರ ಯಾರು ಏರ್ಯಾರ ಹೇಳಿದ್ರು? ಇಟ್ಟೆ ಹೇಳಿದ್ರೆ KSIF ಪೊಲೀಸ್ ಆಗ್ತಿತ್ತು. ತೇನ್ಸಿಂಗ್ ಶೇರ್ಪಾ ಇವ ನೇಪಾಳದವ. ಶೇರ್ಪಾ ಎಲ್ಲಿಯವರು ಇವರು? ನೇಪಾಳ್. ಎಡ್ಮಂಡ್ ಹಿಲೇರಿ ಅವನ ಫ್ರೆಂಡ್, ನ್ಯೂಜಿಲೆಂಡ್. ನ್ಯೂಜಿಲೆಂಡ್ ಇವ ತೇನ್ಸಿಂಗ್ ಶೇರ್ಪಾನೆ ಯಾಕೆ ಏನಂದ್ರೆ ನಾವು ದಿನ ಮುಂಜಾನೆ ಅಲ್ಲೇ ಅಡ್ಡಾಡ್ತಾನೆ. ನಮಗದು ಹೊಸ ಅನಿಸ್ತದೆ. ನಮ್ಮ ಮನೇನು ಅಲ್ಲೇ ಇದ್ದು ನಾವು ದಿನ ಇರ್ತಿದ್ವಿ. ಅವ್ನು ಮುಂಜಾನೆ ಅಲ್ಲೇ ಅಡ್ಡಾಡ್ಕೊತ ಹೋಗ್ತಾನೆ ದಿನ. ಅಂದ್ರ ಸ್ಥಳೀಯವಾಗಿ ಇರಬೇಕು ಅನ್ನೋದು. ನೆಕ್ಸ್ಟ್ ನೇಪಾಳದಲ್ಲಿ ಸಾರ್ಕ್ ಸಂಘಟನೆಯ ಕೇಂದ್ರ ಸ್ಥಳ ಇಲ್ಲಿ ಅದ. ಕೇಂದ್ರ ಕಚೇರಿ ಎಲ್ಲದ? ಕಠ್ಮಂಡು. ಹಾಗಾದ್ರೆ ಯಾವಾಗ ಸ್ಥಾಪನೆ ಆಗಿದೆ? 1980. ಇಜ್ಜತ್ ಕಾ ಸವಾಲ್ ಡಿಸೆಂಬರ್. ಇಟ್ಟು ಹೇಳಿದ್ರೆ ಸಿವಿಲ್ PSI SKದಾಗ ಆತಿದ್ರಿ. ನೆಕ್ಸ್ಟ್ ನೇಪಾಳದ ಧ್ವಜ ಮಾತ್ರ ಹಿಂಗದ. ಜಗತ್ತಿನಾಗ ಯಾವ ದೇಶದ ಧ್ವಜನು ಏನದಂದ್ರೆ ಆಯತ ಚೌಕ ಇರ್ತದೆ. ಇದ್ರಲ್ಲಿ ಮಾತ್ರ ಹೆಂಗಿರ್ತದ? ತ್ರಿಭುಜಾಕಾರದ ಧ್ವಜವನ್ನು ಹೊಂದಿದೆ. ಜಗತ್ತಿನಾಗ ಯಾವ ದೇಶನೂ ಹಿಂಗಿಲ್ಲ, ಎಲ್ಲ ಆಯತ ಚೌಕ ಅದಾವ. ಇದು ಮಾತ್ರ ಹೆಂಗದ್ರಿ ಇದು? ಹಾ. ನೆಕ್ಸ್ಟ್ ಗೌತಮ ಬುದ್ಧ ಜನ್ಮಸ್ಥಳ ಯಾವುದು? ಜನ್ಮಸ್ಥಳ ಯಾವುದು? ಲುಂಬಿನಿ. ಆ ಲುಂಬಿನಿ ಎನ್ನುವುದನ್ನೇ ಅವ್ರ ಜನ್ಮಸ್ಥಳ ಅಂತೇಳಿ ಹೇಳೋದು ರುಮ್ಮಿಂಡೈ ಶಾಸನ. ರುಮ್ಮಿಂಡೈ ಶಾಸನ ಯಾರು ಹೊಡಿಸ್ಯಾರ? ಅಶೋಕನ ರುಮ್ಮಿಂಡೈ ಶಾಸನ ಹೇಳುತ್ತದೆ. 1857ರ ದಂಗೆಯಲ್ಲಿ ಇಬ್ಬರು ಭಾರತದ ನಾಯಕರು ಅಲ್ಲಿಗೆ ಓಡಿಗಾರ. 3 ಜನ ದಂಗೆಯಲ್ಲಿ ಪ್ರಾಣ ರಕ್ಷಣೆಗಾಗಿ ಓಡುಗರಂದ. ಪ್ರಾಣ ರಕ್ಷಣೆಗಾಗಿ ಯಾರ್ಯಾರು ಓಡುಗರ ಹೇಳಿ ನೋಡೋಣ. ಫಸ್ಟ್ ನಾನಾ ಸಾಹೇಬ್. ಎರಡನೇದವರು ಬೇಗಂ ಹಜರತ್ ಮಹಲ್. ಎಲ್ಲ ಸಪ್ರೇಟ್ ಸಪ್ರೇಟ್ ಬರೀರಿ. ನಡು ಮತ್ತು ಅಂದ್ರೆ ಬೇರೆ ಅರ್ಥ ಆಯ್ತು. ನಂಬರ್ 3ನೇದು ಅಜೀಮುಲ್ಲಾ. ಮುಂದಿನ ಖಾನ್ ಅಲ್ಲೂ ಕಟ್ಟು ಅಜೀಮುಲ್ಲಾ ಖಾನ್. 1857ರ ದಂಗೆ ಪ್ರಚಾರ ಮಾಡಕ್ಕೆ ಯಾವ ಹೂ ಬಳಸ್ಯಾರ? ಕೆಂಪು ತಾವರಿ ಕಮಲ. ಚಪಾತಿ ಅಂತ ಮೊದಲು ಹೇಳ್ದಂಗ ಆಗ್ಯದ. ಇಟ್ಟೆಲ್ಲ ಬರ್ಬೋದು. ಇಷ್ಟು ನಾಲೆಜ್ ಬೇಕು. ಈಗ ಏನ್ ಹೇಳಿನಲ್ಲ ಇಟ್ಟು ಕ್ವಶನ್ ಬಂದು ಹೇಳಕತ್ತೀನಿ ರೀ. ಅಟ್ ಗೊತ್ತಿರಬೇಕು. ನೀವು ಹಿಂಗೆ ಯಾವ ದೇಶದ ಹೆಸರು ಹೇಳಿದ್ರು ಒಂದು 10-15 ನಿಮಿಷ 20 ನಿಮಿಷ ಕಂಟಿನ್ಯೂ ಮಾತಾಡಪ್ಲಿಕ್ಕೆ ಇರಬೇಕು. ಏನ ನೀವು ಹುಟ್ಟಿದ ಜಿಲ್ಲಾನು ಪರಿಪೂರ್ಣ ಅಧ್ಯಯನ ಮಾಡಿ ನೀವು. ನೀವು ಕಂಪ್ಲೀಟ್ ನಾಲೆಜ್ ಗೇನ್ ಮಾಡೋ ತನಕ ರಿಸಲ್ಟ್ ಬರೋದು ಕಷ್ಟ. ನಾ ಮೊದಲೇ ಹೇಳ್ತೀನಿ, ವಿದೌಟ್ ನಾಲೆಜ್ ಕೆನಾಟ್ ಸಕ್ಸಸ್. ನಾಲೆಜ್ ಬೇಕಲ್ರಿ. ಇದ್ರಾಗ ಏನಾದ್ರು ವೇಸ್ಟ್ ಪಾಯಿಂಟ್ ಹೇಳಿ ನನಗೆ ಹೇಳಿ. ಸರ್ ಇದು ಭಾಳ ವೇಸ್ಟ್ ಅದ ನೋಡಿ ಇದ್ರಾಗ ಒಂದು ತೋರಿಸ ನೋಡ. ಚಿತ್ರದ ಮೇಲೆ 3 ಕ್ವಶನ್ ಬಂದ. SSC ಪ್ರಪಂಚದ ಏಕಮೇವ ದೇಶ ತ್ರಿಭುಜಾಕಾರದ ಧ್ವಜವನ್ನು ಹೊಂದಿದೆ. ಅದು ನೆನಪಿರ್ಬೇಕಂತೇಳಿ ಚಿತ್ರ ಬಂದ್ಬಿಟ್ಟು ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡ್ಕೊಂಡಾರ. ಹಿಂದೂಗಳು ನಾವು ಹೆಚ್ಚಿಗೆ ನೋಡಿ ಹಿಂದೂ ರಾಷ್ಟ್ರ ಅಂತೇಳಿ ತನ್ನನ್ನು ತಾನು ಡಿಕ್ಲೇರ್ ಮಾಡ್ಕೊಂಡಾರ. ಏನ ಎಸ್ ಪೇಜ್ ಉಳ್ದಾವ್ ನನಗೆ ಹೇಳಿ. ಏನೋ ಒಂದು ಪೇಜ್ ಉಳಿದ ಉಳಿದೆ.